ಆಲ್ವೇಸ್ ಸ್ಟುಪಿಡ್ ಸ್ಟೋರಿ ಟು ವಿಶೇಷ. ನಾನು ರಮಾಕಾಂತ್. ಇವತ್ತು ನಾವು ಮಾತನಾಡ್ತಾ ಇರೋದು ಪತಂಜಲಿ ಜೇನುತುಪ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನಿದು, ಒಂದು ಜೇನುತುಪ್ಪ ಇಷ್ಟೊಂದು ಮಹತ್ವನಾ? ಅಲ್ಲ, ಜೇನುತುಪ್ಪ ಅಷ್ಟೊಂದು ಮಹತ್ವ ಆಗಬೇಕಾಗಿಲ್ಲ. ಆದರೆ ಜೇನುತುಪ್ಪದ ಹಿಂದೆ ಸಾರಿದ, ಮಾರಿದ, ಮಾರಾಟಕ್ಕೆ ಬಳಸಿದ ವಿಷಯಗಳಿದೆಯಲ್ಲ, ಅದು ನಮ್ಮ ವಿಚಾರ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಒಂದು ಪ್ರಾಡಕ್ಟ್ ಮಾತ್ರ ಇಲ್ಲಿ ಮುಂದೆ ತರುವುದಲ್ಲ. ನಾವು ಬೇರೆ ವಿಚಾರ ಆಗಿದ್ದರೆ ಬಿಡಬಹುದಾಗಿತ್ತೇನೋ. ಇದೇ ಪ್ರಾಡಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಬಾ ರಾಮದೇವ್ ಅವರು ಜೇನುತುಪ್ಪ ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಏನೆಲ್ಲ ಮಾತನಾಡಿದ್ರು, ಇದು ನಮ್ಮ ವಿಷಯ ಇವತ್ತಿಗೆ. ಏನು ಕಾರಣ ಅಂತ ಹೇಳಿದ್ರೆ, ನೋಡಿ, ಒಂದು ಜೇನುತುಪ್ಪವನ್ನು ಕಲಬೆರಕೆ ಮಾಡಿ ಇಡೀ ಭಾರತೀಯರಿಗೆ ದೇಸಿ 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 ಅನ್ನೋ ಹೆಸರಲ್ಲಿ ತಿನ್ನಿಸ್ಬಿಟ್ಟಿದ್ದಾರಲ್ಲ. ತಿನ್ನಿಸಬಹುದಾ ನೀವು? ಅದು ಯಾರು? ನಾವು ಬಾಯಿ ಬಿಟ್ಟರೆ ಏನು ಮಾತನಾಡ್ತೀವಿ? ಚೀನಾ ಉತ್ಪನ್ನವನ್ನು ಬ್ಯಾನ್ ಮಾಡಿ, ಚೀನಾ ಉತ್ಪನ್ನಗಳನ್ನು ಬಹಿಷ್ಕರಿಸಿ, ಚೀನಾ ಬಳಸಿದ್ರೆ ನಮಗೆ ಅದು ಹಾನಿಕಾರಕ, ನಮ್ಮ ದೇಶದ ಹಣ ನಮ್ಮ ದೇಶದಲ್ಲೇ ಇರಬೇಕು, ಬೇರೆ ದೇಶಕ್ಕೆ ಯಾಕೆ ಹೋಗಬೇಕು, ಚೀನಾವನ್ನು ಮಣಿಸುವುದಿದ್ದರೆ ಆ ಆ್ಯಪನ್ನು ಬ್ಯಾನ್ ಮಾಡಿಬಿಡಿ, ಈ ಆಟಿಕೆಯನ್ನು ಬ್ಯಾನ್ ಮಾಡಿಬಿಡಿ, ಆ ಪ್ರಾಡಕ್ಟ್ ಬ್ಯಾನ್ ಮಾಡಿಬಿಡಿ ಅಂತ ಮಾತನಾಡ್ತಾ ನಾವು ಬಿಂಬಿಸಿದ್ದೇನು, ನಂಬಿಸಿದ್ದೇನು, ಕೊಂಡಾಡಿದ್ದೇನು, ಮಾರಾಟ ಮಾಡಿದ್ದೇನು, ಜಾಹೀರಾತು ಕೊಟ್ಟಿದ್ದೇನಕ್ಕೆ ಅಂತ ಹೇಳಿದ್ರೆ ದೇಸಿ 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 ಅಂಥೇಳಿ ನಮ್ಮ ದೇಶದಲ್ಲೇ ತಯಾರಾಗೋ ಉತ್ಪನ್ನವನ್ನು ನಮ್ಮ ದೇಶದಲ್ಲಿಯೇ ನಾವು ಕೊಂಡ್ಕೊಳ್ಬೇಕು. ಆಗ ಆ ಉತ್ಪನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ, ಆ ಸಂಸ್ಥೆ ಬೆಳೆಯುತ್ತೆ, ದೇಶದ ಹಣ ಎಲ್ಲೂ ಹೋಗಲ್ಲ. ಇಷ್ಟೆಲ್ಲ ವಿಷಯ ನೀವು ಹೇಳಿದ ಮೇಲೆ ನೀವು ನಮಗೆ ಕೊಟ್ಟಿದ್ದೇನು ಅಂತ ಹೇಳಿದ್ರೆ ಇಂಡೈರೆಕ್ಟ್ಲಿ ಅದೇ ಚೀನಾದ ಕಲಬೆರಕೆ ಶುಗರ್ ಸಿರಪ್ಪನ್ನು ತಂದು ನಮಗೆ ಮಾರಾಟ ಮಾಡಿಬಿಟ್ರಲ್ಲ. ಇಲ್ಲಿರೋದು ವಿಷಯ ಏನು ಅಂತ ಹೇಳಿದ್ರೆ, ನೋಡಿ, ದೇಶದಲ್ಲಿ ಪರ್ವತಗಳಲ್ಲಿ ಕೈಲಾಸವನ್ನು ಕಂಡಂಥ ದೇಶ ನಮ್ಮದು, ಶಿಖರಗಳಲ್ಲಿ ಶಿವಲಿಂಗವನ್ನು ಕಂಡು ಆರಾಧನೆ ಮಾಡಿದಂಥ ದೇಶ ನಮ್ಮದು, ನದಿಗಳಲ್ಲಿ ದೇವರನ್ನು ಕಂಡಂಥ ದೇಶ ನಮ್ಮದು, ಸಾಧು ಸಂತರನ್ನ ನಾವು ದೇವರ ಅವಧೂತರು, ದೇವರ ಪ್ರತಿನಿಧಿಗಳು, ದೇವರ ಸಂದೇಶವನ್ನು ನಮ್ಮ ಬಳಿ ಹೊತ್ತು ತಂದವರು. ಕಾವಿ ಧರಿಸಿದ್ದಾರೋ, ಯಾರ್ಯಾರು ಧರಿಸಿರ್ತಾರೋ ಅವರೇ ದೇವರ ರೂಪದಲ್ಲಿ ಬಂದಿರತಕ್ಕಂತಹ ಮಹಾಮಹಿಮರು ಅಂಥೇಳಿ ಈ ದೇಶ ಅವರಿಗೆ ಪಾದ ಪೂಜೆ ಮಾಡುತ್ತೆ, ಅವ್ರಿಗೊಂದು ಮಠ ಕಟ್ಕೊಡುತ್ತೆ, ಅವರಿಗೆ ದಾನ ಧರ್ಮವನ್ನು ಮಾಡೋದು ಕೂಡ ಮಾಡುತ್ತೆ. ಜೊತೆಗೆ ಅವರು ಹೇಳಿದ ಮಾತನ್ನು ಶಿರಸ ವಹಿಸಿ ತಲೆಬಾಗಿ ಅವರಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಸ್ವೀಕರಿಸುತ್ತೆ. ಅವರಿಗೆ ಕಾಲಿಗೆ ನೀರು ಹಾಕಿ ಆ ನೀರನ್ನು ತೀರ್ಥದ ರೂಪದಲ್ಲಿ ತೆಗೆದುಕೊಂಡಂಥ ದೇಶ ನಮ್ಮದು. ಇವತ್ತಿಗೇನಾಗ್ತಾ ಇದೆ, ಇಂಥದ್ದೇ ವಿಚಾರ ನೋಡಿ, ಯಾವ್ಯಾವ ವಿಚಾರಗಳಲ್ಲಿ ನಮ್ಮ ದೇಶ ಒಂದು ನಂಬಿಕೆ ಇಟ್ಟು, ಒಂದು ಧರ್ಮದಲ್ಲಿ ನಂಬಿಕೆ ಇಟ್ಟಿತ್ತೋ, ದೇಸಿ ಅನ್ನೋದ್ರಲ್ಲಿ ನಂಬಿಕೆ ಇಟ್ಟಿತ್ತೋ, ವಿಚಾರಗಳಲ್ಲಿ, ಕಾವಿಯಲ್ಲಿ, ಆಚಾರದಲ್ಲಿ ಏನೇನು ನಂಬಿಕೆ ಇಟ್ಟಿತ್ತೋ, ಈ ನಂಬಿಕೆಯನ್ನು ಇವಾಗ ಏನು ಮಾಡೋಣ? ಚೆನ್ನಾಗಿ ನಂಬ್ತಾ ಇದ್ದಾರೆ ಇದನ್ನು, ಈ ನಂಬಿಕೆ ನಾವು ಎನ್ಕ್ಯಾಶ್ ಮಾಡಿಕೊಳ್ಬಾರ್ದು. ಯಾಕೆ? ನಾವೆಲ್ಲ ಪರಿತ್ಯಾಗ ಮಾಡಿಬಿಟ್ಟಿದ್ದೀವಿ, ನಮಗೇನೂ ಬೇಕಾಗಿಲ್ಲ, ನಮಗೆ ಹಣ ಬೇಕಾಗಿಲ್ಲ, ನಾವು ಹಣಕ್ಕೋಸ್ಕರ ಬದುಕಿಲ್ಲ. ನಾವು ನಮ್ಮ ಉದ್ದೇಶ ಎಲ್ಲ ಚೆನ್ನಾಗಿರಬೇಕು, ದೇಶ ಜನ ಚೆನ್ನಾಗಿರಬೇಕು, ದೇಶ ಚೆನ್ನಾಗಿರಬೇಕು. ಬಾಯಿ ಬಿಟ್ಟರೆ ಇದನ್ನು ಮಾತನಾಡ್ತಾ ನಮಗೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವೇನು ಇವರು ನಂಬಿ ಬಳಸ್ತಾ ಇದ್ವಲ್ಲ ಪ್ರಾಡಕ್ಟ್, ಈ ಪ್ರಾಡಕ್ಟ್ ಹೆಸರಲ್ಲಿ ಸಿಹಿಯಾದಂಥ ವಿಷಯವನ್ನು ಇವರು ಮಾರ್ತಾ ಇದ್ದಾರಾ? ಕಲಬೆರಕೆ ಜೇನುತುಪ್ಪವನ್ನು ಇವರು ಮಾರ್ತಾ ಇದ್ದಾರಾ? ಇದು ಒಂದು ಸ್ಯಾಂಪಲ್ ಮಾತ್ರ. ನೋಡಿ, ನಿಮಗೆ ದೇಶದ ಪರೀಕ್ಷೆಗಳಲ್ಲಿ ಪಾಸ್ ಆಗುವಂತಹ ಕಲಬೆರಕೆ ವಸ್ತುವನ್ನು ಇವರು ಅದಕ್ಕೆ ಆ್ಯಡ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಲ್ವೇಸ್ ಸ್ಟುಪಿಡ್. ನಮ್ಮನ್ನ ಎಷ್ಟು ದಿನಗಳ ಕಾಲ ಸ್ವಾಮಿ ನೀವು ದೇಶದ ಹೆಸರಲ್ಲಿ, ಕಾವಿ ಹೆಸರಲ್ಲಿ, ಮದುವೆ ಆಗಿಲ್ಲ ಅನ್ನೋ ಹೆಸರಲ್ಲಿ, ಅಥವಾ ಬ್ರಹ್ಮಚಾರಿ ಹೆಸರಲ್ಲಿ, ಸಂತ ಅನ್ನೋ ಹೆಸರಲ್ಲಿ, ನಮಗೇನು ಬೇಕಾಗಿಲ್ಲ, ನನಗೆ ನೋಡಿ ಇಷ್ಟೇ, ನನ್ನ ಇಡೀ ಆಸ್ತಿ ಪಾಸ್ತಿ ಏನಿದ್ರು ಇಷ್ಟೇನೆ, ಒಂದು ಕಾವಿ ಬಟ್ಟೆ, ಒಂದು ಸಣ್ಣ ಜೀವನ ಅನ್ನೋ ರೀತಿಯಲ್ಲಿ ನೀವು ತೋರಿಸ್ಕೊಳ್ತಾ ನಮಗೆ ಕಲಬೆರಕೆ ಪ್ರಾಡಕ್ಟ್ ನೀವು ಕೊಟ್ಟುಬಿಟ್ಟಿದ್ದೀರಲ್ಲ. ನಮ್ಮ ಇಡೀ ವಿಚಾರ ಇರೋದು ಒಂದು ಪ್ರಾಡಕ್ಟ್ ಅಲ್ಲ, ಒಂದು ಚಿಂತನೆ. ಈ ಚಿಂತನೆ ಎಷ್ಟು ಭಯಾನಕವಾಗಿದೆ ಅಂತ ಹೇಳಿದ್ರೆ, ನೈತಿಕ ಭ್ರಷ್ಟಾಚಾರ, ಮಾರಲ್ ಕರಪ್ಷನ್ ಏನು ಕರಿತೀವಲ್ವಾ, ಈ ಮಾರಲ್ ಕರಪ್ಷನ್ ಇಲ್ಲಿ ಹೇಗೆ ಸಾಧ್ಯವಾಯಿತು? ನೋಡಿ, ಇಂಥ ಒಂದು ಸಂಸ್ಥೆಗಳು ಅಂತ ಹೇಳಿದ್ರೆ ಇಲ್ಲಿ ಬರೀ ಪ್ರಾಡಕ್ಟ್ ಅಂತಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೇರೆ ಬಿಸ್ನೆಸ್ಮನ್ಗೂ ಇವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ, ಇಲ್ಲಿ ಧರ್ಮ, ದೇಶ, ನೆಲ, ಸ್ವದೇಶಿ, ಇಲ್ಲೇ ಉಳ್ಕೊಳ್ಳುತ್ತೆ ಹಣ, ನಮ್ಮದೇ ಪ್ರಾಡಕ್ಟು, ನಮ್ಮವರೇ ತಯಾರಿಸಿದ್ದಾರೆ, ಇದನ್ನು ನಾವೇ ಬೆಳೆಸಬೇಕು. ಇಷ್ಟೆಲ್ಲ ವಿಚಾರಧಾರೆಗಳನ್ನು ಡೇ ಬೈ ಡೇ ತಲೆಯಲ್ಲಿ ಬಿಚ್ಚುತ್ತಾ ಬರ್ತಾರೆ. ಹೌದು ನೋಡಿ, ಅವ್ರು ಯೋಗ ಹೇಳ್ಕೊಡ್ತಾರೆ, ಹೌದು ಅವ್ರಿಗೆ ಪ್ರಾಡಕ್ಟನ್ನು ಮಾರ್ತಾ ಇದ್ದಾರೆ, ಆ ಪ್ರಾಡಕ್ಟ್ ಒಳ್ಳೆದಂತೆ, ಈ ಪ್ರಾಡಕ್ಟ್ ಒಳ್ಳೆದಂತೆ ಅಂಥೇಳಿ ಮನೆಗೂ ಮಾತಾಗುತ್ತೆ. ಅರೆ, ನಮ್ಮ ದೇಶದವರಪ್ಪ, ಇವ್ರಿಗೆ ನಾವ್ಯಾಕೆ ಒಂದು ದಾನ ಕೊಡಬಾರ್ದು? ನಾವ್ಯಾಕೆ ಇವರಿಗೆ ದತ್ತಿ ಕೊಡಬಾರ್ದು? ನಾವ್ಯಾಕೆ ಸ್ವಯಂ ಸೇವಕರಾಗಿ ಸಂಬಳವೇ ಇಲ್ಲದೆ ಇವ್ರಿಗೆ ಯಾಕಪ್ಪ ದುಡಿಬಾರ್ದು? ಇವ್ರಿಗೆ ಮಾಡಿದರೆ ಅದು ಈಶ್ವರನ ಸೇವೆ. ಯಾರ ಸೇವೆ? ದೇವರ ಸೇವೆ. ಅದು ದೇವರಿಗೆ ಆ ಸೇವೆ ಅರ್ಪಿತ ಆಗ್ಬಿಡುತ್ತೆ ಅಂಥೇಳಿ ಅನೇಕ ಸ್ವಯಂ ಸೇವಕರು, ಅನೇಕ ಜನ
ಇವರು ಟ್ರಸ್ಟ್ಗೆ ಹಣ ಕೊಡೋರು ಒಂದು ವರ್ಗ ಇರ್ತಾರೆ, ಜೊತೆಗೆ ಕೆಲಸ ಮಾಡೋರು ಒಂದು ವರ್ಗ ಇರ್ತಾರೆ. ಅಂದರೆ ತಮ್ಮನ್ನು ತಾವು ಅರ್ಪಿಸ್ಕೊಳ್ತಾರೆ. ಏನು ಮಾತುಗಳಿಗೆ ಹೇಳಿ, ನಮ್ಮ ದೇಶ ಅಂದರು, ಇವರು ಖಾವಿಧಾರಿಗಳು, ಲಾಭದ ಉದ್ದೇಶ ಇಲ್ಲ, ಇವರು ತಪ್ಪು ಮಾಡಲ್ಲ, ಇವರು ಸುಳ್ಳು ಹೇಳಲ್ಲ, ನಮ್ಮ ನಂಬಿಕೆಗೆ ಇವ್ರು ಯಾವತ್ತೂ ಹುಸಿ ಬಗೆಯಲ್ಲ, ನಮ್ಮ ನಂಬಿಕೆಗೆ ಇವ್ರು ಯಾವತ್ತೂ ಮೋಸ ಮಾಡಲ್ಲ. ಅದೇ ತಾನೇ ಅಲ್ಟಿಮೇಟ್ಲಿ ನಾವೇನು ನಂಬ್ತಾ ಇದ್ದೀವಿ ಹೇಳಿ? ಇದೇ ವಿಷಯವನ್ನು ನಾವೆಲ್ಲ ನಂಬ್ತೀವಲ್ವಾ? ನಂಬಿದ ಮೇಲೆ ಇವ್ರು ಹೇಗೆ ನಡ್ಕೊಳ್ಬೇಕು ನಮ್ಮೊಂದಿಗೆ? ನಮ್ಮ ತಕರಾರಿರೋದು ಈ ದೇಶದ ಮಹಾಮಹಿಮ ಪವಿತ್ರ ಪರಮ ಪವಿತ್ರ ಸಾಧುಗಳ ಬಗ್ಗೆ ಅಲ್ಲ, ಪರಮ ಪವಿತ್ರ ಕಾವಿ ಬಟ್ಟೆ ಬಗ್ಗೆ ಅಲ್ಲ. ಅಲ್ಲಿ ಎಲ್ಲೋ ಹಿಮಾಲಯದ ತಪ್ಪಲಲ್ಲಿ ಕುಳಿತುಕೊಂಡು ಧ್ಯಾನಾಸಕ್ತರಾಗಿ ಪರಶಿವನನ್ನೋ ದೇವರನ್ನೋ ಧ್ಯಾನಿಸುತ್ತಾ ವರ್ಷಗಟ್ಟಲೆ ತಪಸ್ವಿಗಳಿದ್ದಾರಲ್ಲ, ಅವರ ಕುರಿತಾಗಿ ಅಲ್ಲ. ಯಾರು ಈ ಎಲ್ಲವನ್ನು ಬಳಸ್ಕೊಂಡು ಧರ್ಮ ಅಂಥೇಳಿ, ಸತ್ಯ ಅಂಥೇಳಿ, ಕಾವಿ ಅಂಥೇಳಿ, ನಮ್ಮದು ದೇಸಿ ಅಂಥೇಳಿ ಎಲ್ಲವನ್ನು ಬಳಸ್ಕೊಂಡು ಎನ್ಕ್ಯಾಶ್ ಮಾಡಿಕೊಳ್ತಾ ನಮಗೆ ಪದೇ 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 ನಮಗೆ ಮೋಸ ಮಾಡ್ತಾ ಇದ್ದಾರಲ್ಲ, ಇದರ ವಿರುದ್ಧ ನಮ್ಮ ಚಕಾರ. ಈ ದೇಶ ಅಮಾಯಕರದಿರಬಹುದು, ಒಮ್ಮೆ ನೀವು ಮೋಸ ಮಾಡಿರಬಹುದು, ಎಲ್ಲ ಟೈಮು ನೀವು ಮೋಸ ಮಾಡಲಿಕ್ಕಾಗಲ್ಲ. ಆಗಲ್ಲ. ನೋಡಿ, ಒಂದು ಸಿರಪ್ಪು, ಒಂದು ಚೈನಾದ ಶುಗರ್ ಸಿರಪ್ ತಂದುಬಿಟ್ಟು ನೀವು C3 C4 ಟೆಸ್ಟಲ್ಲಿ ಅದು ಪಾಸ್ ಆಗುವಂತೆ ಮಾಡಿ ಇಷ್ಟು ದಿನಗಳ ಕಾಲ ಆ ಜೇನುತುಪ್ಪ ಕೊಟ್ಬಿಟ್ರಲ್ಲ, ಅದೇ ಜೇನುತುಪ್ಪ ತೆಗೆದುಕೊಂಡೋಗಿ ಜರ್ಮನಿಗೆ ಇಟ್ಟರೆ ನಾವು ಆ ಜರ್ಮನಿಯಲ್ಲಿ 77% ಕಲಬೆರಕೆ ಇದೆ ಇದು ಅಂತ ರಿಪೋರ್ಟ್ ಬಂದುಬಿಡುತ್ತಲ್ಲ. ನಮಗೆ ಬಂದಾಗ ಏನಾಗಬೇಕು ಸ್ವಾಮಿ? ನಮ್ಗೆ ಆಘಾತ. ದೇಸಿ ಹೆಸರಲ್ಲಿ ನಾವೇನು ಬೇಕಾದ್ರೂ ತಿನ್ಬಹುದಾಗಾದರೆ ನಿಮ್ಮ ನೋಡಿಕೊಂಡು, ನಿಮ್ಮ ಮಾತು ನಂಬಿಕೊಂಡು ಏನು ಹೇಳಿದ್ರಿ ನೀವು? ನಿಮ್ಮ ಸಂಸ್ಥೆಯ ವೆಬ್ಸೈಟಲ್ಲಿ ಇದೆ, ಚೆಕ್ ಮಾಡ್ಕೊಳ್ಬೇಕಿದ್ರೆ ಯಾರಾದರೂ ವೆಬ್ಸೈಟಲ್ಲಿದೆ ಒಂದು ನೋಟ್ ಇದು ನೋಡಿ. ನಮ್ಮ ಸಂಸ್ಥೆ ಪತಂಜಲಿ, ತಮ್ಮ ಸಂಸ್ಥೆ ದತ್ತಿಗೋಸ್ಕರವಾಗಿ ಅಂದರೆ ದಾನಕ್ಕೋಸ್ಕರವಾಗಿ, ವ್ಯಕ್ತಿತ್ವ ನಿರ್ಮಾಣಕ್ಕೋಸ್ಕರವಾಗಿ, ಜ್ಞಾನ ಪ್ರಸರಣೆಗೋಸ್ಕರವಾಗಿ ಎಲ್ಲವನ್ನೂ ಕೂಡ ಇಲ್ಲಿಗೆ ಬರತಕ್ಕಂಥ ಲಾಭವನ್ನು ಬಳಸಿಕೊಳ್ಳುತ್ತೇವೆ. ವ್ಯಕ್ತಿತ್ವ ನಿರ್ಮಾಣ, ಸಾಮಾಜಿಕ ಕಲ್ಯಾಣ, ಜ್ಞಾನವನ್ನು ನೀಡುವುದು, ಸಮೃದ್ಧಿ ಮತ್ತು ಆರೋಗ್ಯಕರವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡುವ ಗುರಿ ಶ್ರೀ ಸ್ವಾಮಿ ರಾಮದೇವ್ ಜಿ ಮತ್ತು ಶ್ರೀ ಆಚಾರ್ಯ ಬಾಲಕೃಷ್ಣ ಜಿ ಅವರದ್ದು. ಅದಕ್ಕಾಗಿಯೇ ಅವರು ಧಾರ್ಮಿಕ ಚಿಂತನೆಗಳನ್ನು ಬಿತ್ತುತ್ತಾರೆ. ನೋಡಿದ್ರಾ? ಇದು ನಿಮ್ಮ ಸಂಸ್ಥೆಯ ಪ್ರಮುಖ ವಿಷಯ, ನಿಮ್ಮ ಸಂಸ್ಥೆಯ ಒಂದು ಸೂಚನೆ ಇದು. ಆದರೆ ನಾನೇನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ವಾಮಿ ಎಸ್, ನಿಮ್ಮ ಉದಾತ್ತ ಚಿಂತನೆ ಹ್ಯಾಟ್ಸ್ ಆಫ್, ಅದ್ಭುತವಾಗಿದೆ ಚಿಂತನೆ. ಅಕ್ಷರಗಳಲ್ಲಿ, ಪದಗಳಲ್ಲಿ ವೆಬ್ಸೈಟಲ್ಲಿ ನೋಡಲಿಕ್ಕೆ ಬಹಳ ರಾಷ್ಟ್ರಕ್ಕಾಗಿಯೇ ಇದೆಯೇನೋ ಇದು ವ್ಯಕ್ತಿತ್ವ ನಿರ್ಮಾಣ, ಆರೋಗ್ಯಕರವಾಗಿರ್ತಕ್ಕಂಥ ರಾಷ್ಟ್ರವನ್ನು, ಜನರನ್ನು ನಿರ್ಮಾಣ ಮಾಡುವ ಗುರಿ. ಆರೋಗ್ಯಕರ ರಾಷ್ಟ್ರ ಅಂತ ಹೇಳಿದ್ರೆ ಆರೋಗ್ಯಕರ ಜನ ಅಷ್ಟೇ. ಆರೋಗ್ಯಕರ ರಾಷ್ಟ್ರ, ವ್ಯಕ್ತಿತ್ವ ನಿರ್ಮಾಣ ಅಂತ ಹೇಳಿದ್ರೆ ನಥಿಂಗ್ ಬಟ್ ಜನ, ಪೀಪಲ್, ಈ ದೇಶದ ಜನ, ಭಾರತೀಯರು. ಏನಾಗಿದೆ? ಭಾರತೀಯರಿಗೆ ಒಳ್ಳೆ ವ್ಯಕ್ತಿತ್ವ ನಿರ್ಮಾಣ ಮಾಡುವುದು, ಜೊತೆಗೆ ಆರೋಗ್ಯಕರವಾದಂಥ ರಾಷ್ಟ್ರವನ್ನು ಕಟ್ಟುವುದು ಅಂತ ಹೇಳಿದಿರಲ್ವ ನೀವು. ಆರೋಗ್ಯಕರ ರಾಷ್ಟ್ರ ಇರಬೇಕು ಅಂತ ಹೇಳಿದ್ರೆ ಏನು ಹೇಳಿದರು ಸ್ವಾಮಿ ವಿವೇಕಾನಂದರು ಹೇಳಿದಂಥ ಮಾತೇನು? ಉಕ್ಕಿನ ನರಮಂಡಲ ಇರಬೇಕು ನಿಮಗೆ, ಉಕ್ಕಿನ ನರಗಳಿರ್ಬೇಕು ನಿಮಗೆ, ಅದ್ಭುತವಾದ ಶಕ್ತಿ ಇರಬೇಕು. ನೀವೆಲ್ಲ ಭಾರತೀಯರು ಹೇಗಿರಬೇಕು ಅಂತ ಹೇಳಿದ್ರೆ ಹೆಲ್ದಿ ಮೈಂಡಿನ ಹೆಲ್ದಿ ಬಾಡಿ, ನಿಜ ಅಲ್ವಾ? ಆರೋಗ್ಯಕರವಾದ ದೇಹದಲ್ಲಿ ಆರೋಗ್ಯಕರವಾದ ಮನಸ್ಸು ಇರುತ್ತೆ ಅಂತ ನೀವೆಲ್ಲ ಮಾತನಾಡಿದ್ರಿ ಅಲ್ವಾ ಸ್ವಾಮಿಗಳೇ? ಎಂಥ ಮಹಾಪುರುಷರವರು ಸ್ವಾಮಿ ವಿವೇಕಾನಂದರು. ಚಿಕಾಗೋ ಸರ್ವಧರ್ಮ ಸಮ್ಮೇಳನ, ಇಡೀ ವಿಶ್ವವೇ ಕೊಂಡಾಡುವಂಥ ಸಮ್ಮೇಳನ ಅದು. ಆ ಸಮ್ಮೇಳನದಲ್ಲಿ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಮಾತನಾಡಿದಂಥ ಮಹಾಮಹಿಮ ಅವರು ಧರಿಸಿದ್ರಲ್ಲ ಸ್ವಾಮಿ ಕಾವಿ, ಅವರು ಹಾಕ್ಕೊಂಡಿದ್ರು ಕಾವಿ. ನಮ್ಮ ಋಷಿ ಮುನಿಗಳು, ಅನೇಕ ಸಂತರು, ಯೋಗಿಗಳು, ತ್ಯಾಗಿಗಳು, ಆಯುರ್ವೇದ ಪಂಡಿತರು, ಆಯುರ್ವೇದದ ರಸಋಷಿಗಳು, ಆಯುರ್ವೇದದವರು, ಇವರೆಲ್ಲ ಹಾಕಿದಂಥ ಕಾವಿ ನೀವು ಹಾಕ್ಕೊಂಡು ಏನು ಮಾಡ್ತಾ ಇದ್ದೀರಿ? ವ್ಯಕ್ತಿತ್ವ ನಿರ್ಮಾಣ. ಹೇಗೆ? ಕಲಬೆರಕೆ ಪ್ರಾಡಕ್ಟನ್ನು ಮಾರ್ತಾ ನೀವು ಕಲಬೆರಕೆ ಪ್ರಾಡಕ್ಟಲ್ಲಿ ಬಂದಂಥ ಲಾಭವನ್ನು ಇಟ್ಕೊಳ್ತಾ, ಜೊತೆಗೆ ರಾಷ್ಟ್ರ ನಿರ್ಮಾಣ ಮಾಡ್ತೀನಿ, ಆರೋಗ್ಯಕರವಾಗಿರ್ತಕ್ಕಂಥ ದೇಶವನ್ನು ಕಟ್ತೀನಿ ಅಂತ ನೀವು ಹೋಗ್ತಾ ಇದ್ದೀರಲ್ವ ಸ್ವಾಮಿ. ಕಲಬೆರಕೆ ಪ್ರಾಡಕ್ಟನ್ನು ಮಾರ್ತಾ ಆರೋಗ್ಯಕರವಾದಂಥ ದೇಶವನ್ನು ಹೇಗೆ ಕಟ್ತೀರಿ ಸ್ವಾಮಿ? ನೀವು ಹೇಗೆ ಕಟ್ತೀರಿ? ನಿಮ್ಮ ಒಂದು ಪ್ರಾಡಕ್ಟಲ್ಲಿ ಇಡೀ ಬಣ್ಣ ಬಯಲಾಗಿದೆಯಲ್ಲ, ಇಡೀ ಬಂಡವಾಳ ಬಯಲಾಗಿದೆಯಲ್ಲ, ಇದಕ್ಕೆ ನಾವು ನಿಮ್ಮನ್ನು ನಂಬಿದ್ದು, ಇದಕ್ಕೆ ಇಷ್ಟು ವರ್ಷಗಳ ಕಾಲ ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದು. ಏನು ಮಾತನಾಡ್ತೀರಿ ನೀವು? ಬಾಯಿ ಬಿಟ್ಟರೆ ಏನು ಮಾತನಾಡ್ತೀರಿ? ನೋಡಿ, ನಾನು ಈ ಪ್ರಾಡಕ್ಟ್ಗೆ ನಾನೇ ಗ್ಯಾರಂಟಿ, ಎಲ್ಲ ಕಾಲದಲ್ಲೂ ನಾನೇ ಗ್ಯಾರಂಟಿ ಇದಕ್ಕೆ. ನೋಡಿ, ಬೇರೆ ಪ್ರಾಡಕ್ಟಲ್ಲಿ ಏನಾಗುತ್ತೆ? ಯಾರೋ ಕ್ರಿಕೆಟರ್ ಬರ್ತಾರೆ, ಯಾರೋ ಸಿನಿಮಾ ಸ್ಟಾರ್ ಬರ್ತಾರೆ, ಯಾರೋ ಫಾರಿನ್ನವ್ರು ಕರ್ಕೊಂಡು ಬರ್ತಾರೆ, ಅವ್ರು ಕರ್ಕೊಂಡು ಬಂದು ಉತ್ಪನ್ನವನ್ನು ಜಾಹೀರಾತು ರೂಪದಲ್ಲಿ ಮಾರಾಟ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಇದು ಕೊಂಡುಕೊಳ್ಳಿ, ಇದು ಒಳ್ಳೆಯದು, ಇದು ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾರೆ. ಸಾವಿರಾರು ಕೋಟಿ ಉದ್ಯಮ ಅವ್ರದ್ದು. ಆದರೆ ನಿಮ್ಮ ಆರೋಗ್ಯಕ್ಕೆ ಯಾರಾದರೂ ತೊಂದರೆ ಆದರೆ ಪ್ರಾಡಕ್ಟಿಂದ ಅವ್ರು ಯಾರೂ ಬರಲ್ಲ. ನಾನು
ನಿಮ್ಮ ಮುಂದೆನೇ ಇರ್ತೀನಿ, ಯಾವ ಸ್ಟಾರು ಬರಲ್ಲ ನಿಮ್ಮ ಮುಂದೆ, ನಾನಿದ್ದೀನಿ ನೋಡ್ರಪ್ಪ, ಒಂದು ಕಾವಿ ಬಟ್ಟೆ ಹಾಕ್ಕೊಂಡಿದ್ದೀನಿ, ನನಗೇನು ಬೇರೆ ಉದ್ದೇಶ ಇಲ್ಲ. ಮಾತನಾಡ್ತಿರಲ್ಲ ಸ್ವಾಮಿ, ಇದಕ್ಕೆ ಆನ್ಸರ್ ಮಾಡಬೇಕಾಗಿತ್ತಲ್ವ ನೀವು? ಯಾಕೆ ನೀವು ಕಲಬೆರಕೆ ಜೇನುತುಪ್ಪವನ್ನು ದೇಶದ ಜನಗಳಿಗೆ ಮಾರಾಟ ಮಾಡಿದ್ರಿ? ಇದು ಒಂದು ಎಕ್ಸಾಂಪಲ್ ಅಷ್ಟೇ, ಒಂದೇ ಒಂದು ಉದಾಹರಣೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಉದಾಹರಣೆ, 900 ಉತ್ಪನ್ನಗಳಿವೆ ಈ ಸಂಸ್ಥೆಯಿಂದ, 900 ಉತ್ಪನ್ನಗಳಿವೆ. ಇಲ್ಲಿ ಟೆಸ್ಟ್ಗೆ ಒಳಪಟ್ಟಂಥ ಉತ್ಪನ್ನದಲ್ಲಿ ಬಹಿರಂಗವಾಗಿರ್ತಕ್ಕಂಥ ವರದಿ ಇದು ನೋಡಿ. ಇದು ಇಡೀ ವರದಿಯ ಪೆನ್ ಟು ಪೆನ್ ಡೀಟೇಲ್ಸ್ ಇಲ್ಲಿ ಇಟ್ಕೊಂಡು ನಾನು ಕುಳಿತಿದ್ದೀನಿ ಇವತ್ತು. ಆ ವರದಿ ಹೇಗಾಯಿತು, ಏನಾಯಿತು, ಯಾರು ಮಾತನಾಡಿದ್ರು, ಯಾವೆಲ್ಲ ಸ್ಯಾಂಪಲ್ಗಳನ್ನು ಅಲ್ಲಿ ಪರೀಕ್ಷೆಗೆ ಅಂತ ಕಳುಹಿಸಲಾಗಿದೆ, ಪ್ರತಿಯೊಂದು ಕೂಡ ಒಂದು ಇಡೀ ಬುಕ್ಗಾಗುತ್ತೆ. ಅಷ್ಟು ಅಂಶಗಳು ಇಟ್ಕೊಂಡು ನಾನು ಇವತ್ತು ಕುಳಿತಿದ್ದೀನಿ. ಇದು ಯಾವುದು ಕೂಡ ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ, ಸುಮ್ಮನೆ ಏನೋ ಹೋಗ್ತಾ ಇದೆ, ನೋಡಿ ಅಲ್ಲಿ ಪ್ರತಿಯೊಂದು ಯಾವ್ಯಾವ ಪುಟಗಳಲ್ಲಿ ಯಾವ್ಯಾವ ರೀತಿ ಟೆಸ್ಟ್ ಮಾಡಲಾಯಿತು, ಎಲ್ಲಿ ಟೆಸ್ಟ್ ಮಾಡಲಾಯಿತು, ಭಾರತದಲ್ಲಿ ಮಾಡಿದಂಥ ಟೆಸ್ಟ್ನ ಹಣೆಬರಹ ಏನಾಯಿತು, ಆನಂತರ ವಿದೇಶಗಳಿಗೆ ಹೋದಾಗ ಆ ಟೆಸ್ಟಲ್ಲಿ ಟೋಟಲ್ ಆಗಿ ಎಷ್ಟು ಪ್ರಾಡಕ್ಟನ್ನು ಟೆಸ್ಟ್ಗಳಿಗೆ ಒಳಪಡಿಸಲಾಯಿತು ನಮಗೆ ಗೊತ್ತಿರಲಿ. ವಿದೇಶಕ್ಕೆ ಹೋದಾಗ ಟೋಟಲ್ ಆಗಿ ಹೋದಂಥ ಉತ್ಪನ್ನಗಳ ಸಂಖ್ಯೆ 13 ಬ್ರ್ಯಾಂಡ್ 22 ಸ್ಯಾಂಪಲ್. 13 ಬ್ರ್ಯಾಂಡ್ಗಳ 22 ಸ್ಯಾಂಪಲ್ ವಿದೇಶಕ್ಕೆ ಟೆಸ್ಟ್ಗಳಿಗೆ ಅಂತ ಹೋಗಿತ್ತು. ಅದರಲ್ಲಿ ಏನಾಯಿತು, ಬಹಳ ಇಂಪಾರ್ಟೆಂಟ್ ಥಿಂಗ್ ಅದು. ಅದರಲ್ಲಿ ಏನಾಯಿತು ನೋಡಿ, ಇದರಲ್ಲಿ ಡಾಬರ್ ಹನಿ ಇದೆ, ಪತಂಜಲಿ ಹನಿ ಇದೆ, ಅಪೀಸ್ ಹಿಮಾಲಯ ಹನಿ ಇದೆ, ಬೈದ್ಯನಾಥ್ ಹನಿ ಇದೆ, ಜೆಂಡು ಪ್ಯೂರ್ ಹನಿ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೇವಲ ಒಂದೇ ಒಂದು ಬ್ರ್ಯಾಂಡ್ನ ಪತಂಜಲಿ ಹನಿ ಮಾತ್ರ ಹೋಗಿರಲಿಲ್ಲ. ಅಲ್ಲಿ ಹೋಗಿರಲಿಲ್ಲ. ಇಷ್ಟು ಬ್ರ್ಯಾಂಡ್ಗಳ ಜೇನುತುಪ್ಪ ಈ ಪರೀಕ್ಷೆಗೆ ಒಳಪಟ್ಟಿತ್ತು. ಈ ಪರೀಕ್ಷೆಗೆ ಒಳಪಟ್ಟರೆ ನೋಡಿ, 13 ಬ್ರ್ಯಾಂಡ್ಗಳ 22 ಸ್ಯಾಂಪಲ್ಗಳು ಅಲ್ಲಿ ಪರೀಕ್ಷೆಗೆ ಒಳಪಡ್ತವೆ. ಇಂಟ್ರೆಸ್ಟಿಂಗ್ ಥಿಂಗ್ ಏನು ಗೊತ್ತಾ, ಇಷ್ಟು ಬ್ರ್ಯಾಂಡ್ಗಳ ಜೇನುತುಪ್ಪಗಳು ಭಾರತದಲ್ಲಿ ಪಾಸಾಗಿತ್ತು. ನಿಮ್ಗೆ ಇನ್ನೂ ಆಸಕ್ತಿಕರ ವಿಷಯ ಹೇಳ್ತೀನಿ. ಇಲ್ಲಿ ಜೇನುತುಪ್ಪವನ್ನು ಈ ಟೆಸ್ಟ್ಗಳಿಗೆ ಯಾಮಾರಿಸಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಈ ಟೆಸ್ಟ್ಗಳಲ್ಲೂ ಕೂಡ ಯಾಮಾರಬೇಕು, ಲ್ಯಾಬೇ ಯಾಮಾರಬೇಕು, ಲ್ಯಾಬ್ ಟೆಕ್ನಿಷಿಯನ್ ಯಾಮಾರಬೇಕು, ಆ ಜೇನುತುಪ್ಪವನ್ನು ಪರೀಕ್ಷೆಗೆ ಒಳಪಡಿಸುವ ವ್ಯಕ್ತಿಯೇ ಯಾಮಾರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಇದಕ್ಕೆ ಚೀನಾದ ಸಿರಪ್ಪನ್ನು ತಂದು ಮಿಕ್ಸ್ ಮಾಡಬೇಕು. ಚೀನಾದ ಸಿರಪ್ಗಳು ಹೇಗೆ ಅಂತ ಹೇಳಿದ್ರೆ ನೋಡಿ, ಚೀನಾದ ಸಿರಪ್ಗಳನ್ನು 2ರಲ್ಲಿ ಮಾರಾಟ ಮಾಡ್ತಾ ಇದ್ರು. ಒಂದು alibaba.com, ಇನ್ನೊಂದು tradeindia.com. ಇಲ್ಲಿ ಬರ್ತಕ್ಕಂತಹ ರೈಸ್ ಸಿರಪ್ ನೋಡಿ, ಈ ಅಕ್ಕಿಯಿಂದ ಒಂದು ಸಿಹಿಯನ್ನು ತಯಾರು ಮಾಡ್ತಾರೆ, ಸಿಹಿಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದರಿಂದ ಹೊರ ತೆಗಿತಾರೆ. ಇನ್ನೊಂದು ಬೀಟ್ರೋಟಲ್ಲಿ ಒಂದು ಸಿಹಿ ಇರುತ್ತೆ, ಆ ಸಿಹಿಯನ್ನು ಕೂಡ ಆಚೆ ತೆಗಿತಾರೆ. ಇನ್ನೊಂದು ಕಬ್ಬಿನಲ್ಲಿರ್ತಕ್ಕಂಥ ಸಿಹಿಯನ್ನು ಆಚೆ ತೆಗಿತಾರೆ. ಇನ್ನೊಂದು ಮುಸುಕಿನ ಜೋಳ. ಈ 4 ಬಗೆ ಇರ್ತಿದ್ದು, C3 C4 ಅಂತ ಹೇಳಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು, ಹೇಗೆ ನಮಗೆ ಮೋಸ ಮಾಡ್ತಾ ಇದ್ದಾರೆ ಇವರು ಅಂತ. ಇಲ್ಲಿ ಬರೀ ಪ್ರಾಡಕ್ಟ್ ಅಲ್ಲ, ಒಂದು ಚಿಂತನೆಯ ಮೋಸ, ಒಂದು ಆಲೋಚನೆಯ ಮೋಸ, ಒಂದು ದೇಶಭಕ್ತಿಗಾದಂಥ ಮೋಸ, ಒಂದು ಧರ್ಮಕ್ಕಾದಂಥ ಮೋಸ, ಇದು ಒಂದು ಕಾವಿ ಹೆಸರಲ್ಲಿ ಮಾಡಿದಂಥ ಮೋಸ. ಇದು ಬರೀ ಪ್ರಾಡಕ್ಟ್ ಅಲ್ಲ. ಇಲ್ಲಿ C3 C4 2 ಟೆಸ್ಟ್ಗಳಂತ ಬಂದಾಗ 2 ಟೆಸ್ಟ್ಗಳಲ್ಲಿಯೂ ಕೂಡ ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ ಇವರು. ಈ ಟೆಸ್ಟ್ಗಳು ಇಲ್ಲಿ ಪಾಸ್ ಆಗ್ಬಿಡ್ತವೆ ಆರಾಮ್ಸೆ. ಯಾಕಂತ ಹೇಳಿದ್ರೆ ಅಕ್ಕಿ ಅದು ಒಂದು ಸಹಜವಾಗಿರ್ತಕ್ಕಂಥ ಒಂದು ಆಹಾರ. ಈ ಕಡೆ ಇನ್ನೊಂದು ವಿಷಯ ಬಂದರೆ ಬೀಟ್ರೋಟು, ಅದು ಸಹಜವಾಗಿರೋ ಆಹಾರ. ಅದರಿಂದ ಬರ್ತಕ್ಕಂಥ ಸಿಹಿ ಬಂದಾಗ ಕಣ್ಣು ಹಿಡಿಯೋಕ್ಕಾಗಲ್ಲ. ಇದು ಸಹ ಯಾವುದೋ ಒಂದು ಹೂವಿನ ಜೇನು ರೀತಿನೋ ಇನ್ನೊಂದು ರೀತಿನೋ ಹೊರಟು ಹೋಗ್ಬಿಡುತ್ತೆ. ಮುಸ್ಕಿನ ಜೋಳ ಪ್ರಕೃತಿದತ್ತವಾಗಿರ್ತಕ್ಕಂಥದ್ದು, ಕಬ್ಬು ಅದು ಪ್ರಕೃತಿದತ್ತವಾಗಿರ್ತಕ್ಕಂಥದ್ದು. ಅದರ ಹೆಸರಲ್ಲಿ ಆರಾಮಾಗಿ ನೀವು ಕಲಬೆರಕೆ ಮಾಡಿಬಿಡಬಹುದು. ಅದು ಭಾರತದ ಟೆಸ್ಟ್ಗಳಲ್ಲಿ ಪಾಸ್ ಆಗಿಬಿಡುತ್ತೆ. ಆದರೆ ಒಂದು ಅನುಮಾನ ಬಂದಾಗ ಇದನ್ನೇನು ಮಾಡ್ತಾರೆ, ಜರ್ಮನಿಗೆ ಕಳಿಸ್ಕೊಡ್ತಾರೆ. ಇದೇನಿದು, ಇಷ್ಟು ಬ್ರ್ಯಾಂಡ್ಗಳ ಜೇನುತುಪ್ಪದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಟೋಟಲ್ 13 ಬ್ರ್ಯಾಂಡ್ಗಳ ಜೇನುತುಪ್ಪ ಅಲ್ಲಿಗೆ ಹೋದಾಗ ಏನಾಯಿತು, 77% ಇದರಲ್ಲಿರೋದು ಜೇನೇ ಅಲ್ಲ, ಬರೀ ಕಲಬೆರಕೆ. ಜೇನುತುಪ್ಪ ಅಲ್ವೇ ಅಲ್ಲ ಸ್ವಾಮಿ, ಇದು ಬರೀ ಕಲಬೆರಕೆ ಅಂತ ರಿಪೋರ್ಟ್ ಬಂದುಬಿಡುತ್ತೆ. ಅವಾಗ ನಮಗೆ ಆಶ್ಚರ್ಯ ಆಗ್ಬಿಡುತ್ತಲ್ಲಿ. ಇದರಲ್ಲಿ ನೋಡಿ, 13 ಬ್ರ್ಯಾಂಡ್ಗಳಲ್ಲಿ ಪಾಸ್ ಆಗಿದ್ದು ಕೇವಲ 5 ಬ್ರ್ಯಾಂಡ್ಗಳು. 5 ಬ್ರ್ಯಾಂಡ್ ಮಾತ್ರ ಜರ್ಮನಿಯ ಟೆಸ್ಟ್ನಲ್ಲಿಯೂ ಪಾಸ್ ಆಯಿತು. ಹಾಗಾದರೆ ಉಳಿದ ಬ್ರ್ಯಾಂಡ್ಗಳು ಏನಾದವು? ಇಲ್ಲಿ 2 ವಿಷಯ ಬರುತ್ತೆ. ಬೇರೆ ಬ್ರ್ಯಾಂಡ್ದು ಮಾತಾಡಪ್ಪ, ಎಸ್ ಡೆಫಿನೆಟ್ಲಿ ಮಾತಾಡ್ತೀನಿ. ಆದರೆ ಬೇರೆ ಬ್ರ್ಯಾಂಡ್ಗಳನ್ನು ಮಾತಾಡಲಿಕ್ಕಿಂತ ಮುಂಚೆ ನಮ್ಮ ಈ ವಿಚಾರ ಇದೆಯಲ್ಲ, ಇಲ್ಲಿ ನಮ್ಮನ್ನೇನು ಮಾಡಿದ್ರೆ ಹೇಳಿ, ಅವರು ಎಸ್ ಒಂದು ಪ್ರಾಡಕ್ಟ್ ಅಂತ ಮಾಡಿದ್ರು, ಇದೊಂದು ಉತ್ಪನ್ನ, ಇದನ್ನು ಕೊಂಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ ಏನೋ ಒಂದು ಹೇಳಿದರು. ಆದರೆ ಯಾರೂ ಕೂಡ ದೇಶ, ಧರ್ಮ, ಭಕ್ತಿ, ದತ್ತಿ ದಾನ ಮಾಡಿಬಿಡ್ತೀವಿ, ವ್ಯಕ್ತಿತ್ವ ನಿರ್ಮಾಣ ಮಾಡ್ತೀವಿ, ಪ್ರಾಡಕ್ಟನ್ನು ನಾವು ಮಾರಾಟ ಮಾಡಿಬಿಟ್ಟು ದೇಶ ಕಟ್ಟಿಬಿಡ್ತೀವಿ, ನಾನು ಕಾವಿ ಬಟ್ಟೆ ಹಾಕ್ಕೊಂಡಿದ್ದೀನಿ, ನಾನು ಸರ್ವಸಂಗ ಪರಿತ್ಯಾಗಿ, ನನಗೆ ಯಾವುದರ ಅವಶ್ಯಕತೆ ಇಲ್ಲ, ಎಲ್ಲವೂ ಸಮಾಜಕ್ಕಾಗಿ, ಎಲ್ಲರೂ ಜನರಿಗಾಗಿ ಯಾರೂ ಹೇಳಿರಲಿಲ್ವಲ್ಲ. ಫಸ್ಟ್ ನೀವು ಮಾತನಾಡಿದ್ರಿ ಅಲ್ವಾ, ಅದನ್ನು ನಂಬಿದ ಮೇಲೆ ನಾವು ದೇಶ ಅಂತ ಹಣ ಕೊಟ್ವಿ, ನಾವು ನಿಮಗೆ ದೇಶ ಅಂತ ಸ್ವಯಂ ಸೇವೆ ಮಾಡಿದ್ವಿ, ನಾವು ನಿಮಗೆ ದೇಶ ಅಂತ ನಿಮ್ಮ ಟ್ರಸ್ಟ್ಗೆ ಹಣ ಬಂತು, ದೇಶ ಅಂತ ಕೊಂಡ್ಕೊಂಡ್ವಿ. ಕೊಂಡ್ಕೊಂಡ್ಮೇಲೆ ನೀವೇನು ಮಾಡಿದ್ರಿ, ವಾಪಸ್
ಕಲಬೆರಕೆ ಜೇನುತುಪ್ಪವನ್ನು ನಮ್ಮ ಜನಗಳಿಗೆ ತಿನ್ನಿಸ್ಬಿಟ್ರೆ ನೀವು. ಇನ್ ಕೇಸ್ ಒಬ್ಬ ವ್ಯಕ್ತಿಗೆ ಮಧುಮೇಹ ಇದ್ದರೆ ನಿಮ್ಮ ಜೇನುತುಪ್ಪವನ್ನು ಆ ವ್ಯಕ್ತಿ ಸೇವಿಸಿದ್ರೆ ಏನಾಗಬೇಕು ಸ್ವಾಮಿ ಅವರು? ಏನಾಗಬೇಕು ಅವರು? ಮಧುಮೇಹ ಜಾಸ್ತಿ ಆಯಿತು, ತೀರ್ಕೊಬಿಟ್ರು. ಅಯ್ಯೋ ಪಾಪ ಶುಗರ್ ಜಾಸ್ತಿ ಆಗಿತ್ತಂತೆ, ತೀರ್ಕೊಂಡ್ರಂತೆ. ಯಾರು ನಿಮ್ಮ ಬ್ರ್ಯಾಂಡ್ ಬಗ್ಗೆ ಹೇಳಲ್ವಲ್ಲ, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಮಾತನಾಡಲ್ವಲ್ಲ. ಏನೋ ಪಾಪ ಟೆನ್ಷನ್ ಅನ್ಸುತ್ತೆ, ಮಗಳ ಮದುವೆಗೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು. ಅಯ್ಯೋ ಪಾಪ ಮನೆ ಕಟ್ತಾ ಇದ್ರು, ತೊಂದರೆ ಇತ್ತು ಪಾಪ, ಅಯ್ಯೋ ಏನೋ ಸತ್ತೋಗ್ಬಿಟ್ರು. ಅಲ್ಲ ಅಲ್ವಾ? ನಂಬಿದ್ರಲ್ವಾ ನಿಮ್ಮನ್ನ? ಬೇರೆ ಬ್ರ್ಯಾಂಡ್ದು ಮಾತನಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಧರ್ಮ, ದತ್ತಿ, ದೇಶ, ವ್ಯಕ್ತಿತ್ವ ನಿರ್ಮಾಣ, ದೇಶ ಕಟ್ಟುವಿಕೆ, ಇಷ್ಟು ವಿಷಯ ಹೇಳಿದ ಮೇಲೆ ಎಷ್ಟು ನಂಬಿದ್ವಿ ಸ್ವಾಮಿ ನಾವು ನಿಮ್ಮನ್ನು. ಎಷ್ಟೊಂದು ನಂಬಿದ್ವಿ ನಾವು, ಹೃದಯಪೂರ್ವಕವಾಗಿ ನಿಮಗೆ ಬೆಂಬಲಿಸಿದ್ವಿ ನಾವು. ಆದರೆ ನೀವು ನಮಗೇನು ಮಾಡಿಬಿಟ್ರಿ? ಚೀನಾದ ಒಂದು ಶುಗರ್ ಸಿರಪ್ಪನ್ನು ತಂದು ಈ ಹನಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಬಗ್ಗೆ ಇನ್ನೆಲ್ಲೂ ಸಿಗಲ್ಲ, ನನ್ನದು ಉತ್ಪನ್ನ ಅದ್ಭುತ ಅಂತೆಲ್ಲ ಮಾತನಾಡಿ ನಮಗೆ ಮಾರ್ಬಿಟ್ರಲ್ಲ. ಏನೇನಾಯಿತು ಇಡೀ ಟೆಸ್ಟ್ನ ವಿಚಾರದಲ್ಲಿ? ಜನ ದಯವಿಟ್ಟು ಈ ಒಂದು ವಿಚಾರವನ್ನು ಸೂಕ್ಷ್ಮ ಗಮನಿಸಿ. ಇದೊಂದು ಪ್ರಾಡಕ್ಟ್ ಅಲ್ಲ, ಒಂದು ಚಿಂತನೆ, ಒಂದು ದೇಶ, ಒಂದು ಧರ್ಮ, ಒಂದು ನಂಬಿಕೆ, ಒಂದು ಖಾವಿ, ಇಷ್ಟು ಹೆಸರಲ್ಲಿ ನಮ್ಗೆಂತ ಮೋಸ ಮಾಡಿಬಿಟ್ರು. ಆಲ್ವೇಸ್ ಸ್ಟುಪಿಡ್ ಅಂತ ಇಂಥ ವಿಚಾರಕ್ಕೆ ನಾವು ಕೇಳೋದು. ಏನಾಗಿತ್ತು ಇಡೀ ವರದಿ ನೋಡಿ. ಪತಂಜಲಿ ಜೇನುತುಪ್ಪದಲ್ಲಿದೆ ಚೀನಾ ದೇಶದ ಸಕ್ಕರೆ ಪಾಕ. ಜರ್ಮನಿಯ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಟೆಸ್ಟ್ನಲ್ಲಿ ಸಾಬೀತು. ಕಲಬೆರಕೆ ಪತಂಜಲಿ ಉತ್ಪನ್ನಗಳನ್ನ ನಾವ್ಯಾಕೆ ಖರೀದಿಸಬೇಕು? ದೇಸಿ ಜೇನುತುಪ್ಪದ ಹೆಸರಿನಲ್ಲಿ ಇದೆಂತ ನೈತಿಕ ಭ್ರಷ್ಟಾಚಾರ? ಪ್ರಿಯ ವೀಕ್ಷಕರೇ, ಯಾರು ದೇಶಿ ಉತ್ಪನ್ನಗಳ ಬಗ್ಗೆ ಮಾತನಾಡ್ತಾ ಇದ್ರೋ, ಯಾರು ಮಲ್ಟಿ ನ್ಯಾಷನಲ್ ಸಂಸ್ಥೆಗಳ ಬಗ್ಗೆ ಮಾತಾಡಿದ್ರೋ, ಯಾರು ದೇಶಿ ಸಂಸ್ಥೆಗಳ ಬಗ್ಗೆ ಜನರಲ್ಲಿ ನಂಬಿಕೆ ಹುಟ್ಟಿಸ್ತಾ ಇದ್ರೋ, ಅದೇ ವ್ಯಕ್ತಿಯ ಬಗ್ಗೆ ಇಂದು ದೇಶದ ಜನ ಅನುಮಾನದಿಂದ ನೋಡಬೇಕಾಗಿದೆ. ಯಾಕೆಂದ್ರೆ ಯಾರು ಕಲಬೆರಕೆ ಆಹಾರ ಪದಾರ್ಥಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ರೋ, ಅದೇ ವ್ಯಕ್ತಿ ಉತ್ಪಾದಿಸಿ ದೇಶದ ಮನೆ ಮನೆಗೆ ತಲುಪಿಸುವ ಜೇನುತುಪ್ಪ ಇಂದು ಕಟಕಟಿಯಲ್ಲಿ ನಿಂತಿದೆ. ನಾವು ಹೇಳಿದ್ದು ಇವರ ಬಗ್ಗೆನೇ. ಇದೇ ಬಾಬಾ ರಾಮದೇವ್ ಅವರ ಬಗ್ಗೆ. ರಾಮದೇವ್ ಬಾಬಾ ಅವರ ಪತಂಜಲಿ ಸಂಸ್ಥೆ ಉತ್ಪಾದನೆ ಮಾಡಿ ಪರಿಶುದ್ಧತೆಗೆ ಇನ್ನೊಂದು ಹೆಸರು ಎನ್ನುತ್ತಾ ಮಾರಾಟ ಮಾಡ್ತಾ ಇದ್ದ ಜೇನುತುಪ್ಪದ ಬಗ್ಗೆ. शायद हनी के नाम पर इतनी लूट होती थी. अभी तो हनी पालन भी घर कराएंगे हगरामा जी किसानों से. ये जो हनी होता है, इससे किसानों को समृद्धि मिलेगा. और इधर तो इतना नेचुरल एनवायरनमेंट है, इससे और लोगों को अच्छा हनी मिलेगा. चीनी हेल्थ के लिए अच्छी नहीं होती है. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಸಾಕಷ್ಟು ಜನ ಕೊರೋನಾ ವೈರಸ್ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋಕೆ ಜೇನುತುಪ್ಪ ತಿನ್ನಿ ಎನ್ನುವ ಸಲಹೆ ನೀಡುತ್ತಿದ್ದಾರೆ. ಸ್ವತಃ ಯೋಗ ಗುರು ಬಾಬಾ ರಾಮದೇವ್ ಕೂಡ ಅನೇಕ ಬಾರಿ ಇದೇ ಸಲಹೆ ಕೊಟ್ಟಿದ್ದಾರೆ. ಅದು ನಿಜವೂ ಹೌದು. ಯಾಕೆಂದ್ರೆ ಭಾರತೀಯ ಪರಂಪರೆಯಲ್ಲಿ ಜೇನುತುಪ್ಪಕ್ಕೆ ಅದರದೇ ಆದ ಮಹತ್ವವಿದೆ, ಅದರದೇ ಆದ ವಿಶೇಷ ಸ್ಥಾನವಿದೆ. ಆಯುರ್ವೇದದಲ್ಲಿ ಜೇನುತುಪ್ಪವನ್ನ ಔಷಧಿಯಾಗಿ, ಸೌಂದರ್ಯ ವರ್ಧಕವಾಗಿ ಬಳಕೆ ಮಾಡಲಾಗುತ್ತೆ. ಇದೇ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಜೇನುತುಪ್ಪಕ್ಕೆ ಇನ್ನಿಲ್ಲದ ಡಿಮ್ಯಾಂಡ್. ಹೀಗಾಗಿಯೇ ಬಾಬಾ ರಾಮದೇವ್ ಅವರ ಪತಂಜಲಿ ಜೇನುತುಪ್ಪ ಯಶಸ್ಸನ್ನ ಕಂಡಿತು. ಆದ್ರೆ ಈಗ ಪತಂಜಲಿ ಜೇನುತುಪ್ಪದ ಪರಿಶುದ್ಧತೆಯ ಬಗ್ಗೆ ದೊಡ್ಡದೊಂದು ಪ್ರಶ್ನೆ ಎದ್ದಿದೆ. ಯಾವ ಮಟ್ಟಿಗೆ ಅಂದ್ರೆ ಪತಂಜಲಿ ಜೇನುತುಪ್ಪದಲ್ಲಿ ಸಕ್ಕರೆ ಪಾಕವನ್ನ ಬೆರೆಸಲಾಗುತ್ತೆ, ಅದು ಕೂಡ ಚೀನಾ ದೇಶದಲ್ಲಿ ತಯಾರಾಗುವ ಸಕ್ಕರೆ ಪಾಕ. ಇತ್ತೀಚೆಗಷ್ಟೇ ಸಿಎಸ್ಇ ಅಂದ್ರೆ ವಿಜ್ಞಾನ ಮತ್ತು ಪರಿಸರ ಕೇಂದ್ರ ಪತಂಜಲಿ ಜೇನುತುಪ್ಪದ ಬಗ್ಗೆ ಸಂಶೋಧನೆ ನಡೆಸಿದಾಗ ಇಂಥದ್ದೊಂದು ಸತ್ಯ ಬಯಲಾಗಿದೆ. ನಿಜ ಹೇಳಬೇಕು ಅಂದ್ರೆ ಇದು ಕೇವಲ ಕಲಬೆರಕೆಯ ಸಂಶೋಧನೆಯಾಗಿರಲಿಲ್ಲ. ಕಲಬೆರಕೆ ಉದ್ಯಮ ಎಷ್ಟು ನಟೋರಿಯಸ್ ಅನ್ನೋದನ್ನ ತಿಳಿಯೋಕೆ ನಡೆಸಿದ ಸಂಶೋಧನೆಯಾಗಿತ್ತು. ಚೀನಾ ದೇಶದ ಸಕ್ಕರೆ ಪಾಕ ಎಷ್ಟು ಅಪಾಯಕಾರಿಯಾಗಿದೆ ಅನ್ನೋದನ್ನ ತಿಳಿಯುವ ಪ್ರಯತ್ನವಾಗಿತ್ತು. ಯಾಕೆಂದ್ರೆ ಚೀನಾ ದೇಶದಲ್ಲಿ ತಯಾರಾಗುವ ಆ ಸಕ್ಕರೆ ಪಾಕಕ್ಕೆ ಗೋಲ್ಡನ್ ಸಿರಪ್ ಅಥವಾ ಮ್ಯಾಜಿಕ್ ಸಿರಪ್ ಎನ್ನುವ ಹೆಸರಿದೆ.
ಇಂಟ್ರೆಸ್ಟಿಂಗ್ ಏನಂದ್ರೆ ಈ ಗೋಲ್ಡನ್ ಸಿರಪ್ ಅನ್ನ ಜೇನುತುಪ್ಪದಲ್ಲಿ ಬೆರೆಸಿದ್ರೆ ಭಾರತದ ಯಾವ ಲ್ಯಾಬ್ನಲ್ಲಿ ಪರೀಕ್ಷೆ ನಡೆಸಿದ್ರೂ ಅದನ್ನ ಕಂಡು ಹಿಡಿಯಲು ಸಾಧ್ಯವಿಲ್ಲ. ಇದೇ ಕಾರಣಕ್ಕೆ ವಿಜ್ಞಾನ ಮತ್ತು ಪರಿಸರ ಕೇಂದ್ರ, ಪತಂಜಲಿ ಸೇರಿದಂತೆ ಅನೇಕ ಬ್ರ್ಯಾಂಡ್ಗಳ ಜೇನುತುಪ್ಪಗಳನ್ನ ಮೊದಲು ಭಾರತೀಯ ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆಗೊಳಪಡಿಸಿತ್ತು. ಬಳಿಕ ಉನ್ನತ ಮಟ್ಟದ ಪರೀಕ್ಷೆಗಾಗಿ ಜರ್ಮನಿಗೆ ಕಳುಹಿಸಿಕೊಟ್ಟಿತ್ತು. ಸಾಮಾನ್ಯವಾಗಿ ಜೇನು ಹುಳುಗಳು ಹೂವುಗಳ ಮಕರಂದವನ್ನ ಹೀರಿ ಜೇನುತುಪ್ಪವನ್ನ ಸಂಗ್ರಹ ಮಾಡುತ್ತವೆ. ಆದ್ರೆ ಸಕ್ಕರೆ ಪಾಕದಿಂದ ಮಾಡಿದ ಜೇನುತುಪ್ಪವೇ ಅಲ್ಲ, ಅದು ಕಲಬೆರಕೆಯಾಗುತ್ತೆ. ಅದನ್ನ ಕಂಡು ಹಿಡಿಯೋಕೆ ಭಾರತದ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಗುಜರಾತ್ನಲ್ಲಿರುವ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯಲ್ಲಿ 18 ರೀತಿಯ ಪರೀಕ್ಷೆಗಳಿಗೆ ಒಳಪಡಿಸಲಾಗಿತ್ತು. ಪತಂಜಲಿ ಜೇನುತುಪ್ಪ ಆ ಎಲ್ಲ 18 ಪರೀಕ್ಷೆಗಳಲ್ಲಿ ಪಾಸ್ ಆಗುತ್ತೆ. ಅದಾದ ಬಳಿಕ ಅದೇ ಜೇನುತುಪ್ಪದ ಸ್ಯಾಂಪಲ್ಸ್ ಗಳನ್ನ ಜರ್ಮನಿಯ ಲ್ಯಾಬೊರೇಟರಿಗೆ ಕಳಿಸಿಕೊಡಲಾಗುತ್ತೆ. ಜರ್ಮನಿಯ ಅತ್ಯಾಧುನಿಕ ಲ್ಯಾಬೊರೇಟರಿಯಲ್ಲಿ NMR ಅಂದ್ರೆ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಸ್ಪೆಕ್ಟ್ರೋಸ್ಕೋಪಿ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ. ಜಗತ್ತಿನಾದ್ಯಂತ ಕಲಬೆರಕೆ ಪದಾರ್ಥಗಳನ್ನ ಕಂಡುಹಿಡಿಯುವಲ್ಲಿ, ಅದರಲ್ಲೂ ಜೇನುತುಪ್ಪದಲ್ಲಿನ ಕಲಬೆರಕೆಯನ್ನ ಕಂಡುಹಿಡಿಯುವಲ್ಲಿ NMR ಪರೀಕ್ಷೆ ಅತ್ಯಾಧುನಿಕ ತಂತ್ರಜ್ಞಾನವಾಗಿದೆ. ಈ NMR ಪರೀಕ್ಷೆಯಲ್ಲಿ ಪತಂಜಲಿ ಜೇನುತುಪ್ಪ ಫೇಲ್ ಆಗುತ್ತೆ. ಈ ತುಪ್ಪದಲ್ಲಿ ಚೀನಾ ದೇಶದ ಮ್ಯಾಜಿಕ್ ಸಿರಪ್ ಬೆರಕೆಯಾಗಿದೆ ಅನ್ನೋದು ಸಾಬೀತಾಗುತ್ತೆ. ಇದೊಂದೇ ಅಲ್ಲ, ಜರ್ಮನಿಯ ಅದೇ ಲ್ಯಾಬ್ನಲ್ಲಿ NMR ಜೊತೆ TMR ಅಂದ್ರೆ ಟ್ರೇಸ್ ಮಾರ್ಕರ್ ಫಾರ್ ರೈಸ್ ಸಿರಪ್ ಎನ್ನುವ ಮತ್ತೊಂದು ಅತ್ಯಾಧುನಿಕ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಆ ಪರೀಕ್ಷೆಯಲ್ಲೂ ಪತಂಜಲಿ ಜೇನುತುಪ್ಪ ಫೇಲ್ ಆಗಿದೆ. ಫೇಲ್ ಅಂದ್ರೆ ಪತಂಜಲಿ ಜೇನುತುಪ್ಪದಲ್ಲಿ ಚೀನಾ ದೇಶದಲ್ಲಿ ತಯಾರಾದ ಅಕ್ಕಿ ಹಾಗೂ ಸಕ್ಕರೆಯಿಂದ ಮಾಡಿದ ಪಾಕವನ್ನ ಬೆರೆಸಲಾಗಿದೆ ಎನ್ನುವ ಸತ್ಯ ಬಯಲಾಗಿದೆ. ಇಲ್ಲಿ ಗಮನಿಸಬೇಕಾದ ಒಂದು ಸಂಗತಿ ಏನಂದ್ರೆ, ಜೇನುತುಪ್ಪವನ್ನ ವಿದೇಶಗಳಿಗೆ ರಫ್ತು ಮಾಡಬೇಕು ಅಂದ್ರೆ ಈ 2 ಪರೀಕ್ಷೆಗಳ ಅಗತ್ಯವಿದೆ. ಆದ್ರೆ ಭಾರತದಲ್ಲಿ ಮಾರಾಟ ಮಾಡಲು NMR ಅಥವಾ TMR ಪರೀಕ್ಷೆಯ ಅಗತ್ಯವಿಲ್ಲ. ಬಾಬಾ ರಾಮದೇವ್ ಅವರ ಪತಂಜಲಿ ಸಂಸ್ಥೆ ಇದರ ಲಾಭವನ್ನ ಪಡೆದು ಜನರನ್ನ ಯಾಮಾರಿಸ್ತಾ ಇದೆ. ಪರಿಶುದ್ಧ ಜೇನುತುಪ್ಪದ ಹೆಸರಿನಲ್ಲಿ ಅವರು ಮಾರಾಟ ಮಾಡುವ ಜೇನುತುಪ್ಪವನ್ನ ಜನ ದೇಸಿ ಜೇನುತುಪ್ಪ ಎಂದೇ ಖರೀದಿಸುತ್ತಿದ್ದಾರೆ. ಆದ್ರೆ ಅದರಲ್ಲಿರುವ ಚೀನಾ ದೇಶದ ಸಕ್ಕರೆ ಪಾಕ, ಅದು ಭಾರತದ ಎಲ್ಲಾ ಪರೀಕ್ಷೆಗಳನ್ನು ಯಾಮಾರಿಸುವ ಗೋಲ್ಡನ್ ಸಿರಪ್ ಅಥವಾ ಮ್ಯಾಜಿಕ್ ಸಿರಪ್. ಪ್ರಿಯ ವೀಕ್ಷಕರೇ, ಜೇನುತುಪ್ಪವನ್ನ ಕಲಬೆರಕೆ ಮಾಡಿದ್ರೆ ಅದನ್ನ ಮದರ್ ಆಫ್ ಫುಡ್ ಫ್ರಾಡ್ ಎಂದೇ ಕರೆಯಲಾಗುತ್ತೆ. ಅಂದ್ಹಾಗೆ ಇದು ಕೇವಲ ಜೇನುತುಪ್ಪದ ಕಲಬೆರಕೆ ಅಲ್ಲ, ಇದು ನಿಮ್ಮ ಆಲೋಚನೆಗಳ ಕಲಬೆರಕೆ, ನಿಮ್ಮ ನಂಬಿಕೆಗಳ ಕಲಬೆರಕೆ, ನಿಮ್ಮ ವಿಶ್ವಾಸಗಳ ಕಲಬೆರಕೆ. ಸ್ವಾಮಿ, ನೀವು ರಾಷ್ಟ್ರ ಕಟ್ತೀರೋ, ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡ್ತೀರೋ, ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ನಮ್ಮ ಜನಕ್ಕೆ ಎಂಥ ಮೋಸ ನಡೆದು ಹೋಗಿದೆ ಅಲ್ವಾ. ನಂಬಿದ್ರಲ್ಲ, ನಿಮಗೆ ಕಾಲಿಗೆ ಬಿದ್ದಿರಲ್ಲ, ನಿಮಗೆ ಪೂಜೆ ಮಾಡಿದ್ರಲ್ಲ, ನೀವು ಹೇಳ್ದಂತೆಲ್ಲ ಕೇಳಿದಂತಹ ನಮ್ಮ ದೇಶದ ಜನಗಳಿಗೆ, ನನ್ನ ಸಹೋದರರಿಗೆ, ನನ್ನ ಸಹೋದರಿಯರಿಗೆ, ನನ್ನ ಅಕ್ಕಪಕ್ಕದ ಯಾರೋ ಜನಗಳಿಗೆ, ಇನ್ಯಾರೋ ದೂರದ ಬಂಧುವಿಗೆ ಅಕಸ್ಮಾತ್ ನಿಮ್ಮನ್ನು ನಂಬಿ ನೀವು ಕೊಟ್ಟಂಥ ಈ ಪ್ರಾಡಕ್ಟನ್ನು ಅವರು ಸೇವನೆ ಮಾಡಿದರೆ ಅವರ ಗತಿ ಏನು ಸ್ವಾಮಿ? ಯಾರಿಗೋ ಏರುಪೇರಾಗಿತ್ತು, 60 ವರ್ಷದವ್ರಿಗೋ 70 ವರ್ಷದವ್ರಿಗೋ ನನಗೆ ಮಂಡಿ ನೋವು ಅಂತಾರೆ, ಭುಜಗಳ ಸ್ವಲ್ಪ ನನಗೆ ಪೇಯ್ನ್ ಇದೆಯಪ್ಪ ಅಂತ ಹೇಳ್ತಾರೆ, ಕಾಲ ಮೇಲೆ ಭಾರ ಜಾಸ್ತಿ ಆಗಿದೆ, ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ, ಬೆಳಗ್ಗೆ ಎದ್ದುಬಿಟ್ರೆ ಬಿಸಿ ನೀರು ಕಾಯಿಸ್ಕೊಂಡು ಒಂದು ಸ್ಪೂನು ಜೇನುತುಪ್ಪ, ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ರೆ ಸ್ವಲ್ಪ ತೂಕ ಕಡಿಮೆ ಆಗುತ್ತೆ ಅಂತ ನೀವು ಹೇಳಿರ್ತೀರಿ. ಅವರಿಗೆ ಶುಗರು ಇನ್ನೊಂದು ಮತ್ತೊಂದು ಏನೋ ಇರುತ್ತೆ. ಅವರು ಪ್ರತಿದಿನ ಇದನ್ನು ಮಾಡ್ತಾ 1 ತಿಂಗಳು 1.5 ತಿಂಗಳು ಆದಮೇಲೆ ಅವರ ಬಾಡಿ ಶುಗರ್ ಲೆವೆಲ್ ಪೂರ್ತಿ ಜಾಸ್ತಿ ಆಗಿಬಿಟ್ಟು ಇನ್ನೇನೋ ಅವ್ರಿಗೆ ಎಫೆಕ್ಟ್ ಆದರೆ ಯಾರು ಸ್ವಾಮಿ ಹೊಣೆ? ಅವ್ರಿಗೆ ವಯಸ್ಸಾಗಿತ್ತು, ತೀರ್ಕೊಂಡ್ಬಿಟ್ರು, ಅಷ್ಟೇನಾ? ಸಾಯ್ಬಾರ್ದಲ್ವಾ ಸ್ವಾಮಿ ಯಾರೂ? ನಿಮ್ಮ ನಂಬಿದ್ದಕ್ಕೆ ಪನಿಷ್ಮೆಂಟ್ ಆಯಿತು.
ಇದನ್ನ ನಾವು ಹೇಳ್ತಾ ಇರೋದು ನೈತಿಕ ಭ್ರಷ್ಟಾಚಾರ ಅಂತ ಹೇಳಿ. ಅಂದರೆ ಮನುಷ್ಯನ ನಂಬಿಕೆಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವುದು, ಜೊತೆಗೆ ಮನುಷ್ಯ ತಾನೇನು ವಿಷಯ ಅಂತ ಅಂದುಕೊಂಡು ನಂಬಿದ್ನೋ ಆ ನಂಬಿಕೆಗೆ ತದ್ವಿರುದ್ಧವಾಗಿ ಪ್ರತಿ ವಿಚಾರದಲ್ಲೂ ವಿರುದ್ಧವಾಗಿ ನಡ್ಕೊಳ್ಳೋದಿದೆಯಲ್ಲ, ಇವೆಲ್ಲವೂ ಕೂಡ ನೈತಿಕ ದಿವಾಳಿತನ, ನೈತಿಕ ಭ್ರಷ್ಟಾಚಾರ. ನಿಮ್ಮ ಈ ರೀತಿ ಯಾಮಾರಿಸುವಿಕೆಯ ಬೇರೆ ಬೇರೆ ಮಜಲು ಕೂಡ ತಿಳಿಸೋ ಪ್ರಯತ್ನ ಆಗುತ್ತೆ. ವ್ಯಾಪಾರಂ ಲಾಭ ಚಿಂತನಂ ಅಂತ ಕೆಲವರು ಮಾತನಾಡ್ತಾರೆ, ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಇನ್ನು ಕೆಲವರು ಮಾತನಾಡ್ತಾರೆ. ಇರಲಿ, ಎರಡರಲ್ಲಿ ಯಾವುದಾದ್ರೂ ವಿಷಯ ಇರಲಿ, ಹೆಚ್ಚು ಕಡಿಮೆ ಎರಡೂ ನಿಜವೇ ಅಂತ ಕೆಲವೊಮ್ಮೆ ಅನಿಸ್ಬಿಡುತ್ತೆ. ಹೌದು, ಲಾಭ ಬೇಕೇ ಬೇಕಪ್ಪ, ಲಾಭ ಇಟ್ಕೊಳ್ಬಾರ್ದು ಅಂತ ನಾವು ಯಾರೂ ಮಾತನಾಡಲ್ಲ. ಲಾಭ ಬೇಕೇ ಬೇಕಲ್ವಾ, ಅವನ ವೃತ್ತಿನೇ ಅದು ಅಂತ ಹೇಳಿದ್ಮೇಲೆ ಒಂದು ಪ್ರಾಡಕ್ಟ್ ತರ್ತಾನೆ, ಯಾರು ಉತ್ಪಾದನೆ ಮಾಡಿರ್ತಾನೆ ಅವ್ನ ಬಳಿ ಹೋಗ್ತಾನೆ, ನೋಡಪ್ಪ ನೀನು ಕೊಡು, ನಾನು ಕೊಂಡ್ಕೊಳ್ತಾ ಇದ್ದೀನಿ, ಒಂದು ಅಂಗಡಿ ಇಟ್ಟಿದ್ದೀನಿ, ಅದಕ್ಕೆ ಒಂದಷ್ಟು ಬಾಡಿಗೆ ಕಟ್ಟಬೇಕು, ನಾನು ಒಂದಷ್ಟು ಜನ ಕೆಲಸ ಕೊಟ್ಟಿದ್ದೀನಿ, ಅವ್ರಿಗೆ ಸಂಬಳ ಕೊಡಬೇಕು, ನಾನು ಇದ್ರ ಮೇಲೆ 10 ರೂಪಾಯೋ 20 ರೂಪಾಯೋ 30 ರೂಪಾಯೋ ಜಾಸ್ತಿ ಇಟ್ಕೊಂಡು ಮಾರ್ಕೊಳ್ತೀನಿ ಕಣಪ್ಪ. ಇದು ಕಾಲದಿಂದನೂ ಬಂದಿರತಕ್ಕಂಥ ವಿಧಾನ. ವ್ಯಾಪಾರ ಅಂದರೆ ಅದೇ ಅಲ್ವಾ. ಅವರೊಬ್ಬರು ಉತ್ಪಾದನೆ ಮಾಡಿರ್ತಾರೆ, ಅವರು ಸ್ವಲ್ಪ ಉತ್ಪನ್ನದ ವೆಚ್ಚವನ್ನು ಕಳೆದು ಸ್ವಲ್ಪ ಲಾಭ ಅವ್ರಿಗೆ ಸಿಕ್ಕಿರುತ್ತೆ, ತಂದು ಇವರು ಮಾರಾಟ ಮಾಡ್ತಾರೆ, ಇವರು ಸ್ವಲ್ಪ ಜಾಸ್ತಿ ಲಾಭ ಇಟ್ಕೊಳ್ತಾರೆ. ಸೇವಿಸುವವನಿಗೆ ಅವನಿಗೆ ಕೊಂಡುಕೊಂಡಂಥ ತೃಪ್ತಿ, ನನಗೆ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿ. ಇಲ್ಲೇನಾಗ್ತಾ ಇದೆ, ಇದು ಇಷ್ಟೇ ಆಗಿ ಉಳಿದಿರಲಿಲ್ಲ. ಇಲ್ಲಿ ಈ ಪ್ರಾಡಕ್ಟ್ನ ವಿಚಾರದಲ್ಲಿ ಇಷ್ಟೇ ಆಗಿರಲಿಲ್ಲ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಇದು ಬರೀ ಒಂದು ಉತ್ಪನ್ನವನ್ನು ಮಾತ್ರ ಜರ್ಮನಿಯ ಲ್ಯಾಬ್ಗೆ ಕಳುಹಿಸಿರುವಂಥದ್ದಲ್ಲ. ಇದರಲ್ಲಿ ಬೇರೆ ನಾನು ಹೇಳ್ತಾ ಇದ್ದೀನಲ್ಲ, 13 ಬ್ರ್ಯಾಂಡ್ಗಳ ಉತ್ಪನ್ನಗಳಿವೆ. 13 ಬ್ರ್ಯಾಂಡ್ನ ಉತ್ಪನ್ನದಲ್ಲಿ ಒಂದೇ ಒಂದು ಉತ್ಪನ್ನ ದೇಶದ ಹೆಸರಲ್ಲಿ, ವ್ಯಕ್ತಿತ್ವ ನಿರ್ಮಾಣದ ಹೆಸರಲ್ಲಿ, ದೇಶ ಕಟ್ತೀವಿ ಅನ್ನೋ ಹೆಸರಲ್ಲಿ ನಾವು ಇದನ್ನೆಲ್ಲ ದಾನ ಮಾಡಿಬಿಡ್ತೀವಿ, ಲಾಭವನ್ನು ಇಟ್ಕೊಳ್ಳಲ್ಲ. ದತ್ತಿ ಕಾರ್ಯಗಳಿಗೆ, ಒಂದು ಸಮಾಜದ ಒಳಿತಿಗಾಗಿ, ಸಮಾಜದ ಒಂದು ಮುಖ್ಯ ಉದ್ದೇಶಕ್ಕೋಸ್ಕರವಾಗಿ ಈ ಹಣ ಬಳಕೆ ಆಗುತ್ತೆ ಅಂತ ನೀವು ಮಾತನಾಡಿದಾಗ ಸಹಜವಾಗಿ ಏನಾಗುತ್ತೆ, ದೇಶಭಕ್ತಿ ಕಾರಣಕ್ಕೋಸ್ಕರವಾಗಿ ಬೇರೆ ಉತ್ಪನ್ನಗಳಿಗಿಂತ ನಿಮ್ಮ ಉತ್ಪನ್ನವನ್ನು ವಿಭಿನ್ನವಾಗಿ ದೇಶ ಹೆಸರಲ್ಲಿ ಒಂದು ಭಕ್ತಿ, ಒಂದು ಪ್ರೀತಿ, ನಿಮ್ಮ ಮೇಲೊಂದು ಗೌರವ, ಕಾವಿ ಮೇಲಿರ್ತಕ್ಕಂಥ ಒಂದು ದೊಡ್ಡ ಅಭಿಮಾನ, ಮಹಾನ್ ಭಕ್ತಿ ಎಲ್ಲವೂ ಮಿಳಿತವಾಗಿ ಏನು ಮಾಡ್ತಾರೆ, ಇದು ನಮ್ಮದು, ಇದು ನಮ್ಮ ದೇಶದ್ದು. ಬಹಳ ಅವರು ಯೋಗವನ್ನು ಕಲಿಸ್ಕೊಟ್ಟಿದ್ದಾರೆ ನಮಗೆ. ಅವರು ಆಯುರ್ವೇದದ ಬಗ್ಗೆ ಮಾತನಾಡ್ತಾರೆ, ಅವರು ಮಹಾಮಹಿಮರಂತೆ, ಅನೇಕ ಕಾಯಿಲೆಗಳನ್ನು ವಾಸಿ ಮಾಡಿದ್ದಾರಂತೆ. ಇಂಥ ಮನುಷ್ಯರಿಗೆ ಬೇರೆ ಸ್ವಾರ್ಥ ಇರಲಾರ್ದು. ಅವ್ರಿಗೆ ಏನಿದೆ ಪಾಪ, ಹೆಂಡತಿನ, ಮಕ್ಕಳ, ಸಂಸಾರನ, ಹಣ ಇಟ್ಕೊಂಡು ಏನಾದರೂ ಅವರು ಬಿಲ್ಡಿಂಗ್ ಕಟ್ಕೊಳ್ತಾ ಇದ್ದಾರಾ? ಪಾಪ ಇಲ್ಲ, ಎಲ್ಲ ಹಣವನ್ನು ಏನು ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ವಾಪಸ್ ಕೊಟ್ಬಿಡ್ತಾರಂತೆ. ನಾವು ಇಲ್ಲಿರೋದು ಬೇಡ, ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಬೇಕಾದರೆ ಅವ್ರ ಟ್ರಸ್ಟ್ಗೆ ಕೊಟ್ಬಿಡೋಣ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆ ಟ್ರಸ್ಟ್ಗೆ ನಮ್ಮ ಜೀವಿತಾವಧಿಯಲ್ಲಿ ದುಡಿದು ಬಿಡೋಣ, ಸಂಬಳ ಬೇಡ ನಮಗೆ, ಏನೋ ಆ ಟ್ರಸ್ಟಲ್ಲಿ ಹೋಗೋಣ, ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಘಟಕದಲ್ಲೋ ಅಥವಾ ಇನ್ಯಾವುದೋ ಮೂಲಿಕೆಯನ್ನು ರೆಡಿ ಮಾಡಿಕೊಡೋ ಒಂದು ವಿಧಾನದಲ್ಲೋ ನಾವು ಕೆಲಸ ಮಾಡೋಣ, ನಮ್ಮ ಸಮರ್ಪಣಾ ಮನೋಭಾವವನ್ನು ಅಲ್ಲಿ ಧಾರೆ ಎರೆದು ಬಿಡೋಣ ನಾವು. ಎಷ್ಟು ಜನ ಇಲ್ಲ ರೀ ಈ ರೀತಿ, ಎಷ್ಟು ಜನ ಇಲ್ಲ. ಏನಕ್ಕೆ ಹೇಳಿ ಇದೆಲ್ಲ ಮಾಡೋದು ಜನ, ಏನಕ್ಕೆ ಮಾಡ್ತಾರೆ ಇದೆಲ್ಲವನ್ನು ಕೂಡ? ನಮ್ಮ ದೇಶ ಅಂದರೆ ಇವರು ಈ ಇಡೀ ಉತ್ಪನ್ನ ಇದೆಯಲ್ಲ ದೇಶಕ್ಕೋಸ್ಕರ ಸಮರ್ಪಣೆ ಆಗಿದೆ. ಇದು ಲಾಭದ ಉದ್ದೇಶ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪ್ರಾಡಕ್ಟಲ್ಲಿ ಮೋಸ ಇಲ್ಲ, ಈ ಮನುಷ್ಯನ ಯೋಚನೆಯಲ್ಲಿ ಮೋಸ ಇಲ್ಲ. ಮನುಷ್ಯನ ಯೋಚನೆ ಅಡಲ್ಟ್ರೇಟೆಡ್ ಆಗಿಲ್ಲ, ಅದು ಕಲಬೆರಕೆ ಆಗಿಲ್ಲ. ಅವರ ವಿಷಯ ಸತ್ಯನಿಷ್ಠೆಯಿಂದ ಕೂಡಿದೆ, ಅವರ ವಿಷಯ ದೇಶಭಕ್ತಿಯಿಂದ ಕೂಡಿದೆ, ಅವರ ಕಾಳಜಿ ದೇಶದ ಜನಗಳ ಪರವಾಗಿದೆ. ಇವರು ನಮ್ಮವರು, ಹಮಾರ ಆದ್ಮಿ, ನಮ್ಮ ಮನುಷ್ಯ, ನಮ್ಮ ವ್ಯಕ್ತಿ, ನಮ್ಮ ನಡುವಿನ ಸಂತ, ನಮ್ಮ ನಡುವಿನ ಕಾವಿಧಾರಿ, ಹೀಗೆಲ್ಲ ಏನೇನೋ ಅಂದುಕೊಂಡು ಇಂಥವರ ಪ್ರಾಡಕ್ಟನ್ನು ಖರೀದಿ ಮಾಡಲಿಕ್ಕೂ ಮುಂದಾಗ್ತೀವಿ. ಅವರ ಸಂಸ್ಥೆಗಳಿಗೆ ಉಚಿತವಾಗಿ ದುಡಿಯೋರು ಇದ್ದಾರೆ, ಸ್ವಯಂ ಸೇವಕರಾದವರು ಇದ್ದಾರೆ. ತಮ್ಮ ಆಸ್ತಿ ಪಾಸ್ತಿಯ ಒಂದು ಭಾಗವನ್ನು, ತಾವು ಕೂಡಿಟ್ಟಂಥ ಹಣವನ್ನು ದೇಣಿಗೆಯಾಗಿ, ದತ್ತಿಯಾಗಿ ಇವರಿಗೆ ಕೊಟ್ಟವರು ಕೂಡ ಇದ್ದಾರೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಇನ್ ರಿಟರ್ನ್ ವಾಪಸ್ ಬದಲಿಯಾಗಿ ನಮ್ಗೇನು ಸಿಗ್ತಾ ಇದೆ ಹೇಳಿ? ನೋಡಿ, ನಾನು ಆಗಲೇ ಹೇಳಿದೆ, ಇದೊಂದೇ ಪ್ರಾಡಕ್ಟ್ ಅಲ್ಲ, ಬೇರೆ ಪ್ರಾಡಕ್ಟ್ ಬಗ್ಗೆನೂ ನಾವು ಮಾತನಾಡ್ತೀವಿ. ಟೋಟಲ್ ಆಗಿ 13 ಪ್ರಾಡಕ್ಟ್ಗಳು ಜರ್ಮನಿಯ ಟೆಸ್ಟ್ಗೆ ಹೋಗಿದ್ದಾವೆ. ಈ ಟೆಸ್ಟ್ಗಳಲ್ಲಿ ಪಾಸ್ ಆಗಿದ್ದು 5 ಪ್ರಾಡಕ್ಟ್ಗಳು. ಅಲ್ಲಿಗೆ ಉಳಿದಂತಹ 8 ಪ್ರಾಡಕ್ಟ್ ಕಲಬೆರಕೆ. ಈ ಬೇರೆ ಉತ್ಪನ್ನಗಳು ಕಲಬೆರಕೆ ಆದರೆ ಅದರ ಬಗ್ಗೆ ಯಾಕೆ ಮಾತನಾಡಲ್ವಾ? ಮಾತನಾಡ್ತೀವಿ, ಖಂಡಿತ ಮಾತನಾಡ್ತೀವಿ, 1 by 1 ಬರ್ತೀವಿ. ಆದರೆ ನಮ್ಮ ಪ್ರಶ್ನೆ ಏನು ಗೊತ್ತಾ, ದೇಸಿ ಹೆಸರಲ್ಲಿ ಅಂದರೆ ನಮ್ಗೆ ಏನಾಗ್ತಾ ಇದೆ ಗೊತ್ತಾ, ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಈಗ 2 ತಂಡ ಅಂತ ಅಂದ್ಕೊಳ್ಳಿ ನೀವು, 2 ತಂಡ, ಒಂದು ಎ ಒಂದು ಬಿ. 2 ತಂಡದಲ್ಲಿ ನಾವೆಲ್ಲ ಪ್ರೀತಿಯಿಂದ, ಗೌರವದಿಂದ ಎ ತಂಡವನ್ನು ನೋಡ್ತಾ ಇರ್ತೀವಿ. ನಮ್ಮದು ಕಣ್ರಯ್ಯ, ಇದು ನಮ್ಮ ತಂಡ, ನಮ್ಮ ಅದ್ಭುತ, ನಮ್ಮ ಕಡೆಯವರು, ನಮ್ಮವರು ಇವರು ಇದ್ದಾರೆ ಅಂತ ಹೇಳಿ. ಬಿ ತಂಡ ಬೇರೆಯವ್ರದ್ದು, ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇರಲ್ಲ. ಇವ್ರಿಗೆ ಎ ತಂಡ ಬಂದ ತಕ್ಷಣ ಇದು ನಮ್ದು ಕಣ್ರಯ್ಯ, ನಿಮ್ಮ ನಡುವಿನ ಮನುಷ್ಯ ಬಂದಿದ್ದೀನಿ, ನಾನು ಆಡ್ತಾ ಇದ್ದೀನಿ, ನಾನು ಗೆಲ್ಲಬೇಕು, ನಾನು ಸಪೋರ್ಟ್ ಮಾಡಿ, ನಾನು ಗೆದ್ದರೆ ಪ್ರೈಸ್ ಮನಿ ನಿಮ್ಮ ಹತ್ರನೇ ಕೊಟ್ಬಿಡ್ತೀನಿ, ನಾನು ವಾಪಸ್ ಎಲ್ಲವನ್ನು ಕೂಡ ಈ ನೆಲಕ್ಕೆ ಕೊಡ್ತೀನಿ ಪ್ರೈಸ್ ಮನಿಯನ್ನು, ನಿಮ್ಮ ಬಡ ಮಕ್ಕಳಿಗೆ ಎಲ್ಲ ಪ್ರೈಸು ಕುತ್ತಿಗೆ ಹಾಕ್ತಾರಲ್ಲ ಡಾಲರು ಎಲ್ಲವನ್ನು ಕೊಟ್ಬಿಡ್ತೀನಿ ಅಂತ ಮಾತನಾಡಿದಾಗ ಸಹಜವಾಗಿ ನಮಗೆ ಇಲ್ಲ ನಾವು ಎ ತಂಡಕ್ಕೆ ಸಪೋರ್ಟ್ ಮಾಡಬೇಕು ಅನ್ಸುತ್ತೆ ಅಲ್ವಾ? ಎ ತಂಡ ಬಿ ತಂಡ ಒಂದು ಫೈಟ್ ನಡೀತು. ಬಿ ತಂಡ
ಆಡ್ತಾ ಇದೆ, ಎ ತಂಡನೂ ಆಡ್ತಾ ಇದೆ. ಆದರೆ ಎ ತಂಡ ಮೋಸ ಮಾಡ್ತಾ ಇದೆ ಆಟದಲ್ಲಿ. ಎ ತಂಡ ಮೋಸ ಮಾಡ್ತಾ ಇದೆ. ಎ ತಂಡ ಚೀಟಿಂಗ್ ಗೇಮ್ ಆಡ್ತಾ ಇದೆ. ಚೀಟಿಂಗ್ ಗೇಮ್ ಆಡ್ತಾ ಇದೆ. ಅವಾಗ ನೋಡ್ರಯ್ಯ, ಆಟ ಥರ ಆಡ್ಬೇಕು ನೀವು. ಗೇಮ್ ಇಸ್ ಎ ಗೇಮ್. ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು. ಮೋಸ ಮಾಡುವ ತಂಡಕ್ಕೆ ನಾವು ಬೆಂಬಲಿಸಲ್ಲ. ಬಿ ತಂಡ ಬೇರೆ ಟೀಮೇ ಆಗಿದ್ರು ಕೂಡ ಆ ತಂಡವನ್ನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಲ್ವ ನಾವು? ಆಟದಲ್ಲಿ ಮೋಸ ಆಡೋರು ಸಪೋರ್ಟ್ ಮಾಡೋಕ್ಕಾಗುತ್ತೆ ಯಾವತ್ತಾದರೂ? ಇಲ್ಲ ತಾನೇ? ಹಾಗೆ ನಾನು ಮಾತನಾಡ್ತಾ ಇದ್ದೀನಿ ಇಲ್ಲಿ. ನಮ್ಮ ತಂಡ, ನಮ್ಮವರು, ನಮ್ಮ ದೇಶ, ನಮ್ಮನ್ನೆಲ್ಲ ಪ್ರೀತಿ ಕಾವಿ ಎಲ್ಲ ನಾವು ಹೊಂದ್ಕೊಂಡು ಧಾರೆ ಎರೆದುವಲ್ಲರಪ್ಪ ನಿಮಗೆ. ಏನು ಮಾಡ್ತಾ ಇದ್ದೀರಿ ನೀವು? ನಾನು ಅದಕ್ಕೆ ಹೇಳಿದೆ, ಇದೊಂದು ಬರೀ ಪ್ರಾಡಕ್ಟ್ ಅಲ್ಲ, ಒಂದು ಚಿಂತನೆ, ಒಂದು ಆಲೋಚನೆ, ಒಂದು ಕ್ರಮ. ಹೇಗೆ ನಮ್ಮ ಜನಗಳಿಗೆ ಯಾವ ವಿಷಯವನ್ನು ಹೇಳಿದ್ರೆ ನಮ್ಮ ಕಡೆಗೆ ಸೆಳೆದುಕೊಳ್ಳಬಹುದು ಅವ್ರನ್ನ. ಇಡೀ ಜನ ಏನು ಮಾತಾಡಬೇಕು? ನಾವು ದೇಶ ಅನ್ಬೇಕು, ದೇಸಿ ಪ್ರಾಡಕ್ಟ್ ಅಂತ ಹೇಳಬೇಕು. ನೋಡಿ, ವಿದೇಶಿಯರೆಲ್ಲ ನಮ್ಮ ಮೇಲೆ ದುಂಬಾಲು ಬಿದ್ದುಬಿಟ್ಟಿದ್ದಾರೆ, ಮುಗಿ ಬಿದ್ದುಬಿಟ್ಟಿದ್ದಾರೆ. ನಾವೀಗ ಗೆಲ್ಲೇಬೇಕು, ಈ ಹಣ ಇಲ್ಲೇ ಇರುತ್ತೆ, ನಾನು ಎಲ್ಲೂ ಹೋಗಲ್ಲ, ಈ ಬ್ರ್ಯಾಂಡ್ಗಳಿಗೆ, ಈ ಪ್ರಾಡಕ್ಟ್ಗಳಿಗೆ ನಾನೇ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತೀನಿ. ಯಾವ ಸ್ಟಾರ್ ಕರ್ಸಲ್ಲ ನಾನು, ಕ್ರಿಕೆಟರ್ ಕರ್ಸಲ್ಲ, ಯಾವ ಸಿನಿಮಾ ತಾರೆ ಬೇಡ, ಯಾವ ಮಾಡೆಲ್ ಬೇಡ, ಯಾರು ಬೇಡ, ಯಾರಿಗೂ ಉತ್ತರದಾಯಿತ್ವನೇ ಇಲ್ಲ ಅವ್ರಿಗೆ. ಪ್ರಾಡಕ್ಟ್ ಮೋಸ ಆಯಿತಾ, ಅವ್ರ ಪಾಡಗರು ಹೊರಟೋಗ್ತಾರೆ, ಅವರಿಗೆ ಹಣ ಬಂದಿರುತ್ತೆ, ತೊಗೊಳ್ತಾರೆ, ಹೊರಟು ಬಿಡ್ತಾರೆ. ಜಾಹೀರಾತಿಗೆ ಅಂತ ದುಡ್ಡು ಅವ್ರಿಗೆ ಕೇಳಿರ್ತಾರೆ, ಕೊಟ್ಟಿರ್ತಾರೆ, ಹೊರಟು ಬಿಟ್ಟಿರ್ತಾರೆ. ನೋಡಿ, ನಾನು ಹಾಗಲ್ಲ. ನನ್ನ ನೀವು ಯಾವತ್ತು ಬೇಕಾದರೂ ಕೇಳಬಹುದು, ಕ್ವೆಶ್ಚನ್ ಮಾಡಬಹುದು. ಐ ಆಮ್ ಆನ್ಸರಬಲ್, ನನ್ನದು ಉತ್ತರದಾಯಿತ್ವ ಇರುತ್ತೆ. ಹೀಗೆಲ್ಲ ಮಾತನಾಡಿದಾಗ ಸಹಜವಾಗಿ ಇವ್ರ ಬಗ್ಗೆ ನಂಬಿಕೆ ಬರುತ್ತೆ. ಆಮೇಲೆ ನಂಬಿಕೆ ಬಂದು ದೊಡ್ಡದಾಗಿ ಬೆಳೆದು ಎಲ್ಲರ ವಿಶ್ವಾಸವನ್ನು ಗಳಿಸಿದ್ದೀವಿ ಅಂತ ನೀವು ಅಂದುಕೊಂಡ ಮೇಲೆ ಏನು ಮಾಡ್ತಾ ಇದ್ದೀರಿ ನೀವು? ಚೀನಾದ ಶುಗರ್ ಸಿರಪ್ಪನ್ನು ತಂದು ಅದನ್ನು ಮಿಕ್ಸ್ ಮಾಡಿ ದೇಶದ ಯಾವುದೇ ಲ್ಯಾಬ್ಗೆ ಕೊಟ್ಟರು ಕೂಡ ಪರೀಕ್ಷೆಯಲ್ಲಿ ಪಾಸ್ ಆಗುವಂಥ ಒಂದು ಸಿರಪ್ಪನ್ನು ನೀವು ಅಲ್ಲಿಂದ ಆಮದು ಮಾಡಿಕೊಂಡು ಆನಂತರದಲ್ಲಿ ಮಿಕ್ಸ್ ಮಾಡಿ ನಮಗೆ ಮಾರಾಟ ಮಾಡಿದಿರಲ್ಲ, ದುರಂತ ಅಂತ ಹೇಳಿದ್ರೆ ನೀವೇ ಮಾತನಾಡ್ತಾ ಇದ್ದೀರಿ. ವಿದೇಶಗಳಲ್ಲಿ 90% ನಕಲಿ ಜೇನುತುಪ್ಪವನ್ನು ತಿಂತಾ ಇದ್ದಾರೆ ಜನ. ನಾನು 100% ಪ್ಯೂರ್ ಹನಿಯನ್ನು ನಮ್ಮ ದೇಶದ ಜನಗಳಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಅಲ್ವಾ? ನೋ, ರಾಂಗ್. ಇದು ರಾಂಗ್. ನೋಡಿ, ವಿದೇಶಗಳಿಗೆ ನಮ್ಮ ದೇಶದಿಂದ ಒಂದು ಪ್ರಾಡಕ್ಟ್ ಹೋಗಬೇಕು ಅಂತ ಹೇಳಿದ್ರೆ ಇದೇ ರೀತಿ ಲ್ಯಾಬ್ಗಳಲ್ಲಿ ಪರೀಕ್ಷೆಗೆ ಒಳಪಡುತ್ತೆ. ಪರೀಕ್ಷೆಗೆ ಒಳಪಟ್ಟು ಆ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ, ಪ್ರತಿಯೊಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ನೀವು ಸಕ್ಕರೆ ಕಳಿಸ್ತಿರೋ, ಗೋಧಿ ಕಳಿಸ್ತಿರೋ, ಅಕ್ಕಿ ಕಳಿಸ್ತಿರೋ, ಪ್ರತಿ ಹಾಲು ಕಳಿಸ್ತಿರೋ, ಹೂವು ಕಳಿಸ್ತಿರೋ, ಪ್ರತಿ ವಿಚಾರದಲ್ಲಿಯೂ ಕೂಡ ಪರೀಕ್ಷೆಗೆ ಒಳಪಡುತ್ತೆ. ಗುಣಮಟ್ಟದ ಪರೀಕ್ಷೆ ಆಗುತ್ತೆ. ಚೆನ್ನಾಗಿದ್ದರೆ ರಿಸೀವ್ ಮಾಡ್ತಾರೆ, ಇಲ್ಲ ಅಂದರೆ ವಾಪಸ್ ಕಳಿಸ್ತಾರೆ. ಹಾಗಿದ್ದಾಗ ವಿದೇಶಗಳಲ್ಲಿ 100% ಪ್ಯೂರಿಟಿ ಇದ್ದರೆ ಮಾತ್ರ ಅವಕಾಶ ರಫ್ತು ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದೇ ಒಂದು ಸಣ್ಣ ಅನುಮಾನ ಬಂದರೂ ಕೂಡ ಹಡಗನ್ನೇ ವಾಪಸ್ ಕಳಿಸ್ತಾರೆ, ಬೇಡ ಹೋಗಿ ಈ ಪ್ರಾಡಕ್ಟ್ ಬೇಡ ಅಂತ ಹೇಳಿ. ಹೀಗಿದ್ದಾಗ ಕಲಬೆರಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಾಡಕ್ಟ್ ಕತೆ ಏನಾಯಿತು ನೋಡಿ. ಇಲ್ಲಿ ನನ್ನ ಬಳಿ ಇದೆ, ಈ ಲಿಸ್ಟ್ ಇದೆ ನನ್ನ ಬಳಿನಲ್ಲಿ ನೋಡಿ. ಇಲ್ಲಿ ಬರುತ್ತೆ, ಇಲ್ಲಿ ಪತಂಜಲಿ ಹನಿ ಟೆಸ್ಟ್ಗಳಾಗ್ತವೆ. ಶುಗರ್ ಇದೆಯಾ, ಇನ್ನೊಂದಿದೆಯಾ, ಮತ್ತೊಂದಿದೆಯಾ ಅಂತ ಹೇಳಿ. ಇಲ್ಲಿ ನೋಡಿ, NMR ಇಂಡಿಕೇಟ್ಸ್ ಅಡಲ್ಟ್ರೇಷನ್ ಆರ್ ಅಡಿಷನ್ ಆಫ್ ಶುಗರ್ ಸಿರಪ್. ಅಂದರೆ NMR ಪರೀಕ್ಷೆ ನಿಮಗೆ ಸೂಚಿಸ್ತಾ ಇದೆ ಏನಂತ, ಇದರಲ್ಲಿ ಕಲಬೆರಕೆ ಆಗಿದೆಯಾ ಅಥವಾ ಶುಗರ್ ಸಿರಪ್ ಅನ್ನ ಆಡ್ ಮಾಡಿದ್ದಾರಾ, ಸೇರಿಸಿದ್ದಾರಾ ಅಂತ. ಕೆಳಗಡೆ ಉತ್ತರ ಏನು ಬಂತು? ಎಸ್ ಅಂತ 2 ಕಡೆ ಬರ್ತಾ ಇದೆಯಲ್ಲ. ಇದು ಜರ್ಮನಿ ದೇಶದಲ್ಲಿ ನಡೆದಿರುವ ಟೆಸ್ಟ್ನ ಹಣೆ ಬರಹ ಪತಂಜಲಿ ಹನಿಯದ್ದು ಅಥವಾ ಪತಂಜಲಿ ಜೇನುತುಪ್ಪದ್ದು. ಹಾಗಿದ್ರೆ ನಮ್ಗೇನು ಮಾಡಿದ್ರಿ ಸ್ವಾಮಿ ನೀವು? ಏನು ಮಾಡಿದ್ರಿ? ಯಾಕೆ ಟೆಸ್ಟ್ ಫೇಲ್ ಆಗ್ಬಿಡ್ತು? ಈ ವಿಚಾರವನ್ನು ಕಟಕಟೆಯಲ್ಲಿ ಇದೆ ಸ್ವಾಮಿ. ಈಗ ಇದಷ್ಟೇ ಅಲ್ಲ, ಬೇರೆ ಯಾವ್ಯಾವ ಬ್ರ್ಯಾಂಡ್ ಹೋಗಿದ್ವೋ ಆ ಬ್ರ್ಯಾಂಡ್ಗಳು ಕಟಕಟೆಯಲ್ಲಿವೆ. ಈಗ ಆನ್ಸರ್ ಮಾಡಬೇಕು ಅವರು, ಹೇಗೆ ನಮಗೆ ಮೋಸ ಮಾಡಿದ್ರಿ ನೀವು ಅಂತ ಹೇಳಿ. ಹೀಗಿದ್ದಾಗ ಇಲ್ಲಿ ಆ್ಯಡಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಈ ಚೀನಾದ ಸಿರಪ್ಪನ್ನು ಮಾರಬೇಕು ಅಂದರೆ ನೋಡಿ, ಈ ಸಿರಪ್ಪನ್ನು ನೀವು ಬಳಸ್ಕೊಂಡ್ರೆ ಜೇನುತುಪ್ಪದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬಹುದು. ಯಾವ ಟೆಸ್ಟ್ ಬಂದರೂ ಕೂಡ ಇದು ಪಾಸ್ ಆಗಿಬಿಡುತ್ತೆ ಇಂಡಿಯಾದಲ್ಲಿ ಹೇಳಿದಾಗ ಅದನ್ನು ತರಿಸ್ಕೊಂಡು ನೀವು ಮಿಕ್ಸ್ ಮಾಡಿದ್ದೀರಲ್ಲ, ತಪ್ಪಲ್ವ ಸ್ವಾಮಿ? ಕೇಳಬಾರ್ದ ನಾವು? ನಮ್ಮ ದೇಶ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಮನೆ, ನಮ್ಮ ಮನೆಯವರು, ನಮ್ಮ ಜನ ಎಲ್ಲ ಹೇಳಿಬಿಟ್ರು ನೀವು ಏನು ಬೇಕಾದರೂ ನಮಗೆ ಮಾರಬಹುದಾ? ನಾವು ಕ್ವಶನ್ ಮಾಡಬಾರ್ದಾ ಇದನ್ನು? ಆಲ್ವೇಸ್ ಸ್ಟುಪಿಡ್. ನೀವು ಹೇಳಿದಂತೆಲ್ಲ ಕೇಳಿದ್ದೀವಿ, ನೀವು ಹೇಳಿದ್ದನ್ನೆಲ್ಲ ನಂಬಿದ್ದೀವಿ, ನಂಬಿಟ್ಟು ನಾವು ಬ್ಲೈಂಡಾಗಿ ನಂಬಿ ಕುಳಿತಿದ್ದೀವಿ. ನೀವು ಇದನ್ನು ಮಾರಾಟ ಮಾಡ್ತಾ 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 ಕಲಬೆರಕೆ ಉತ್ಪನ್ನವನ್ನು ನಮಗೆ ಮಾರಾಟ ಮಾಡಿಬಿಟ್ರಲ್ಲ ಜೇನುತುಪ್ಪದ ರೂಪದಲ್ಲಿ. ಯಾಕೆ ಸ್ವಾಮಿ ಹೀಗೆ ಮಾಡಿದ್ರಿ? ನಂಬಿತ್ತಪ್ಪ, ಕಾವಿ ನಂಬಿತ್ತಪ್ಪ, ನಾವು ನಿಮ್ಮ ಮಾತನ್ನು ನಂಬಿತ್ತಪ್ಪ, ದೇಶ ಕಟ್ತಾ ಇದ್ದೀರಿ ನೀವು ಅಂತ ಅಂದುಕೊಂಡಿತ್ತಪ್ಪ. ದೇಶ ನಮ್ಮದು ನಿಮ್ಮದು ಎಲ್ಲರದ್ದು ಅಲ್ವಾ? ಹಾಗಿದ್ದಾಗ ನಮ್ಮ ದೇಶದ ಜನಗಳಿಗೇನೆ, ಅವರ ನಂಬಿಕೆಗೇನೆ ನೀವು ಮೋಸ ಮಾಡಲಿಲ್ವಾ? ಯಾಮಾರಿಸ್ತಿಲ್ವಾ ನೀವು? ಏನು ಮಾತಾಡಿದ್ರಿ ನೀವು ಕಲಬೆರಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನೀವೇ ಹೇಳಿದಂಥ ಮಾತೇನು ಕೇಳಿ. और शहद में भी बहुत ज्यादा मिलावट हो रही थी. अभी लीची का शहद हमने, और एक ये अलग अलग परागों से जो इकट्ठा करते मधुमक्खियां, लीची का शहद मतलब लीची से शहद हम नहीं बनाते, मक्खी बनाती है.
और ये शहद। अब शहद भी हिंदुस्तान में बहुत खाया जाता है। अब नेचुरल शुगर, एक हमने अभी वो जो जैकरी पाउडर, जो शक्कर का पाउडर है, वो उपलब्धता को लेकर के काफी दिक्कत थी। अभी शायद 10-15 दिन में पूरे हिंदुस्तान भर में, क्योंकि अब गन्ना शुरू हो गया है, तो वो जो नेचुरल शुगर, आजकल उसको कुछ लोग ब्राउन शुगर भी बोलने लग गए। वैसे ब्राउन शुगर वो नशीली वाली अलग होती है, नेचुरल शुगर वो भी बहुत जल्दी उपलब्ध हो रहा है। शहद, मैंने कहा ना, मिलावट वाली चीजों में सबसे ज्यादा यहां गड़बड़ थी, शहद। अब लोग आंख बंद करके पतंजलि का शहद लाते हैं। अब इसमें मॉइस्चर को थोड़ा कंट्रोल करना पड़ता है, नहीं तो कभी कभी। एक बात मैं आपको खास बताना चाहता हूं, विदेशों में 99% लोग जमा हुआ शहद खाते हैं। हिंदुस्तान में पता नहीं क्या अफवाह फैला रखी है लोगों ने। ये तो कई तरह के शहदों को मिला करके फिर उनको एक सडन टेम्परेचर पर उनको प्योरीफाइड करके मॉइस्चर को कंट्रोल करके हम कोशिश करते हैं कि जमे नहीं, फिर भी थोड़ा बहुत जमता है, फिर भी थोड़ा बहुत जमता है, ज्यादा तो नहीं, थोड़ा बहुत। सरसों का शहद तो हम कोई लाख यत्न कर लें, सरसों के फूलों से जो इकट्ठा होता है, अभी आने वाला है। लीची का शहद, कई तरह के जो अलग अलग फूलों से जो इकट्ठे किए हुए शहद है, उनको फिर मिला करके। देश में ये भी एक भ्रांति, इसको भी हमें तोड़ना है कि शहद जमता नहीं। शहद जमता भी है, जमता भी है और नहीं भी जमता, वो फूल की प्रकृति के ऊपर डिपेंड करता है। ಹೇಗೆ ನಾವು ಜೇನುತುಪ್ಪವನ್ನ ಸಂಸ್ಕರಿಸ್ತೀವಿ, ಹೇಗೆ ಅದು ಹೂಗಳಿಂದ ಮಕರಂದವನ್ನ ಹೀರಿದ ಮೇಲೆ ಜೇನುಹುಳುಗಳು ಜೇನುಗೂಡನ್ನು ಕಟ್ಟುತ್ತವೆ, ಆ ಜೇನುಗೂಡಿನಲ್ಲಿ ಜೇನುತುಪ್ಪವನ್ನು ಸಂಗ್ರಹ ಮಾಡುತ್ತವೆ. ನಾವು ಇದನ್ನು ಸಂಗ್ರಹ ಮಾಡಬೇಕಾದ್ರೆ ತುಂಬ ದಿನ ಬರಲ್ಲ, ಇದು ಬಹಳ ಬೇಗ ಇದು ಹಾಳಾಗ್ಬಿಡುತ್ತೆ. ಅದರ ಮಧ್ಯೆ ಕೂಡ ನಾವು ಸಂಗ್ರಹ ಮಾಡಿಕೊಂಡು ನಿಮಗೆ ಕೊಡ್ತಾ ಇದ್ದೀವಿ. ಲೀಚಿ ಹಣ್ಣಿನ ಈ ಒಂದು ಸಿಹಿ ಆಗಬಹುದು, ಬೇರೆ ಆಗಬಹುದು, ಎಲ್ಲ ಮಾತನಾಡ್ತಾ ಇದ್ರಲ್ವಾ. ನಿಮಗೆ ಗೊತ್ತಿರಲಿ, ಒಂದು ಪ್ರಾಡಕ್ಟ್, ವಿಶೇಷವಾಗಿ ಹಾಲು ಅಂತ ತಿಳ್ಕೊಳ್ಳಿ ನೀವು. ಹಾಲಿದೆಯಲ್ಲ, ಅದು ಕೆಲವು ಗಂಟೆಗಳ ನಂತರದಲ್ಲಿ ಹಾಳಾದ್ರೇನೆ ಅದು ಒಳ್ಳೆ ಉತ್ಪನ್ನ ಅಂತ. ಹಾಳಾದ್ರೇನೆ ಒಳ್ಳೆ ಉತ್ಪನ್ನ. ಅದು ಹಾಲಿನ ಮೂಲ ಗುಣ. ಅದು ಹಾಳಾಗಲ್ಲ. ಇದು 3 ದಿನ ಆದರೂ ಹಾಳಾಗಲ್ಲ, 4 ದಿನ ಆದರೂ ಹಾಳಾಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಅದು ಹಾಳಾಗದಂತೆ ಯಾವ್ದಾದ್ರು ಕೆಮಿಕಲ್ ನಾವು ಬಳಸಲೇಬೇಕಾಗುತ್ತೆ ಅಂತ ಅನಿವಾರ್ಯತೆಗೆ ಸಿಕ್ಕಾಕೊಳ್ತೀವಿ. ಅದು ಯಾಕಂತ ಅದು ನ್ಯಾಚುರಲ್ ಅಲ್ಲ, ಅದು ಬೇರೆ ಬೇರೆ ಕಡೆ ಸಾಗಿಸ್ಬೇಕು, ಅದನ್ನು ಇನ್ನೊಂದು ಕಡೆ ಇದು ಮಾಡಬೇಕು ಅಂತ ಬಂದಾಗ ಈ ಪ್ರಾಸೆಸ್ ಆಗಲೇಬೇಕಾಗತ್ತೆ ಅಲ್ಲಿ. ಹೀಗಿದ್ದಾಗ ಇವ್ರು ಹೇಳಿದ್ರಲ್ಲ, ಇವ್ರು ಹೇಳಿದ ಎಲ್ಲ ಮಾತುಗಳು ಜೇನು ವಿಚಾರದಲ್ಲಿ ನಿಜ. ನಾವು ಯಾರೂ ಅದಕ್ಕೆ ತಕರಾರು ತೆಗಿತಾ ಇಲ್ಲ. ಈಗೇನು ಮಾತನಾಡಿದ್ರಲ್ಲ, ಅಕ್ಷರವೂ ನಿಜ, ಸುಳ್ಳು ಹೇಳಿಲ್ಲ ಅದರಲ್ಲಿ. ವಿಷಯ ಇರೋದೇನು ಗೊತ್ತಾ, ಇದನ್ನೆಲ್ಲ ಹೇಳಿದ ಮೇಲೆ ಹೀಗೆ ನಡ್ಕೊಂಡ್ರೆ ನೀವು ಅಂತ ನಮ್ಮ ಪ್ರಶ್ನೆ. ಹೀಗೆ ನಡ್ಕೊಳ್ಬೇಕಾಗಿತ್ತಲ್ವಾ? ನಿಮ್ಮ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪುಟ ಗಟ್ಟಲೆ ನೋಡಿ, ಅಲ್ಲಿರೋದನ್ನೇ ತೋರಿಸ್ತಾ ಇದ್ದೀನಿ ನಾನು. ಪುಟ ಗಟ್ಟಲೆ ನಿಮ್ಮದೇ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಬಂದಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೀ ರಿಪೋರ್ಟ್ ಆಧರಿಸಿ TV5 ಕನ್ನಡ ಮಾತನಾಡ್ತಾ ಇಲ್ಲ ಇಲ್ಲಿ. ಈ ರಿಪೋರ್ಟನ್ನು ಕೊಟ್ಟವರಿಗೆ TV5 ಕನ್ನಡ ಸಂಪರ್ಕ ಮಾಡಿದೆ, ಅವರಿಗೆ ಮೇಲ್ ಮಾಡಿದೆ. ಆ ಮೇಲ್ನಲ್ಲಿ ಎಸ್, ಇಲ್ಲಿ ಕಲಬೆರಕೆ ಆಗಿರುವುದು ನಿಜ, ನಮ್ಮ ರಿಸರ್ಚ್ಗೆ ಸಂಬಂಧಪಟ್ಟಂತಹ ಯಾವುದೇ ಅಂಶವನ್ನು TV5 ಕನ್ನಡದಲ್ಲಿ ನೀವು ಹಾಕಿಕೊಳ್ಳಬಹುದು ಅಂತ ಹೇಳಿದ ಮೇಲೆ ಆ ಒಂದು ವರದಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನಿಮಗೆ ನೆನಪಲ್ಲಿರಲಿ, ಇದು ಸುಮ್ಮನೆ ಒಂದು ರಿಪೋರ್ಟ್ ಕೊಟ್ಬಿಟ್ಟಿದ್ದೀವಿ ನಾವು, ಇನ್ನೊಂದು ಕೊಟ್ಬಿಟ್ಟಿದ್ದೀವಿ. ನೋ, ಈ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರನ್ನು ಭೇಟಿ ಮಾಡಿ ಮಾತನಾಡಿದ್ದೀವಿ ನಾವು, ಅಂದರೆ ಅವ್ರನ್ನ ಸಂಪರ್ಕ ಮಾಡಿ ಮಾತನಾಡಿದ್ದೀವಿ. ಅವರು ಕೊಟ್ಟಿರುವ ಪ್ರತಿ ವರದಿಯನ್ನು ಆಧರಿಸಿಕೊಂಡು ನಾವಿಲ್ಲಿ ನಿಮಗೆ ನಿಮ್ಮ ಕಣ್ಣು ಮುಂದೆ ಈ ರಿಪೋರ್ಟನ್ನು ಇಡ್ತಾ ಇದ್ದೀವಿ. ಅಂದರೆ ಇಡೀ ವಿಚಾರದಲ್ಲಿ ಏನಾಗಿದೆ, ನಮಗೆ ನಮ್ಮ ಜನ ಮೋಸ ಹೋಗಬಾರ್ದು. ಆಲ್ವೇಸ್ ಸ್ಟುಪಿಡ್ ಯಾಕೆ ಕರಿತೀವಿ ಹೇಳಿ? ನಮ್ಮನ್ನು ಮೂರ್ಖರನ್ನಾಗಿ ಮಾಡಬೇಡಿ ನೀವು. ನಾವು ಮೂರ್ಖರ? ನಿಮ್ಮನ್ನು ನಂಬಿ ನಾವು ಯಾಮಾರ್ತಾ ಇದ್ದೀವಾ? ಯಾಕೆ ಯಾಮರಿಸ್ತಾ ಇದ್ದೀರಿ ನಮ್ಮನ್ನು ಯಾಕೆ ಸ್ವಾಮಿ ಯಾಮರಿಸ್ತಾ ಇದ್ದೀರಿ? ದೇಶ ಅಂತ ನಂಬಿದ್ವಿ, ದೇಸಿ ಅಂತ ನಂಬಿದ್ವಿ, ನಮ್ಮ ಹಣ ನಮ್ಮ ದೇಶದಲ್ಲೇ ಇರುತ್ತೆ ಅಂತ ನಂಬಿದ್ವಿ. ಚೀನಾನ ಬಾಯ್ಕಾಟ್ ಮಾಡಿ ಅಂತ ಹೇಳಿದಾಗ ಎಸ್, ಇದು ಸರಿಯಾಗಿ ಹೇಳ್ತಾ ಇದ್ದಾರೆ ಇವರು, ಅದನ್ನು ನಂಬಿದ್ವಿ. ಚೀನಿ ಉತ್ಪನ್ನ ತಂದು ನೀವು ಚೀನಿ ಸಿರಪ್, ಫಸ್ಟ್ ಆಫ್ ಆಲ್ ಜೇನಿಗೆ ಯಾವ ಸಿರಪ್ಪು ಹಾಕಬಾರ್ದು ನೀವು. ಜೇನು ಅತ್ಯಂತ ಪವಿತ್ರವಾದ ಔಷಧೀಯ ಗುಣಗಳುಳ್ಳ, ಅದನ್ನು ಅಮೃತಕ್ಕೂ ಮಿಗಿಲಾಗಿ ನಾವು ಮಾತನಾಡುವ ಅನೇಕ ಕಾಯಿಲೆಗಳಿಗೆ ರಾಮಬಾಣ ಅದು. ಹೀಗಿದ್ದಾಗ ಅಂಥ ಜೇನಿಗೆ ಸಕ್ಕರೆ ಸೇರಿಸ್ಬಿಟ್ರೆ ನೀವು ಶುಗರ್ ಪೇಷಂಟ್ಸ್ ಗತಿ ಏನಾಗಬೇಕು? ಅಥವಾ ಬೇರೆ ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಏರುಪೇರಾಗ್ಬಿಟ್ರೆ ಏನು ಮಾಡಬೇಕು? ಅಂದರೆ ಒಂದು ಖಾವಿ, ಒಂದು ಯೋಗದ ಮೂಲಕವಾಗಿ ಪರಿಚಯ ಆದವ್ರು ನೀವು, ಸಂತರಂತೆ ಕಂಡ್ರಿ, ನೀವು ಹೇಳಿದ್ದೆಲ್ಲ ನಂಬಿದ್ವಿ. ಪ್ರಾಡಕ್ಟ್ ಬಗ್ಗೆ ತುಂಬ ಅದ್ಭುತವಾಗಿ ನೀವು ಮಾತನಾಡ್ತೀರಿ. ನೀವು ಮಾತನಾಡಿದ ಮೇಲೆ ಹೇಳಿದ್ದೆಲ್ಲ ನಿಜ. ನೀವು ಇದಕ್ಕಿಂತ ಮುಂಚೆ ಒಂದು ಬೈಟ್ ಪ್ಲೇ ಆಯ್ತಲ್ಲ, ನೀವು ಏನೇನು ಮಾತನಾಡಿದ್ರು ಎಲ್ಲವೂ ನಿಜ ಸ್ವಾಮಿ, ಎಲ್ಲವೂ ನಿಜ ಆಗಿದ್ದ ಮೇಲೆ ಹಾಗೆ ಯಾಕೆ ನೀವು ಮಾಡಲಿಲ್ಲ? ನೀವೇ ತಂದು ಕಲಬೆರಕೆ ಮಾಡಿಬಿಟ್ರೆ ನಾವು ಯಾರನ್ನು ಕೇಳಬೇಕು? ಆಲ್ವೇಸ್ ಸ್ಟುಪಿಡ್.
ಇದೇ ನಮ್ಮ ಮೂಲಭೂತ ಪ್ರಶ್ನೆ. ಇದಾದ್ಮೇಲೂ ಕೂಡ ಒಂದಷ್ಟು ಪಾಯಿಂಟ್ಸ್ ಇದೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವಂಥದ್ದು. ಬೇರೆ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಇವ್ರು ಏನು ಮಾತನಾಡಿದ್ರು, ರಾಯಭಾರಿಗಳಿಗೆ ಸಂಬಂಧಪಟ್ಟಂತೆ ಇವ್ರ ಬಾಯಿನಲ್ಲಿ ಬಂದಂಥ ಮಾತೇನು ನೋಡಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದೊಂದು ಪ್ರಾಡಕ್ಟ್ ಅಲ್ಲ, ಒಂದು ಚಿಂತನೆ ಅಂತ ಹೇಳಿ. ಈಗ ದೇಸಿ ಹೆಸರಲ್ಲಿ, ದೇಶದ ಹೆಸರಲ್ಲಿ, ನಮ್ಮವರು ಅನ್ನೋ ಹೆಸರಲ್ಲಿ, ಕಾವ್ಯ ಹೆಸರಲ್ಲಿ, ಯೋಗದ ಹೆಸರಲ್ಲಿ, ಆಯುರ್ವೇದದ ಹೆಸರಲ್ಲಿ. ಆಯುರ್ವೇದ ಎಂಥ ಅದ್ಭುತ ಶಕ್ತಿ ರೀ ಆಯುರ್ವೇದ. ನಮ್ಮ ಹಿತ್ತಲ ಗಿಡಗಳಲ್ಲಿ, ನಮ್ಮ ಮನೆ ಹಿಂದಿನ ಕಾಡಿನಲ್ಲಿ, ಅರಣ್ಯದಲ್ಲಿ ಸಣ್ಣ ಪುಟ್ಟ ಮೂಲಿಕೆ, ಅಪೂರ್ವವಾದಂಥ ಮೂಲಿಕೆ ತಂದು ದೇಹದ ಆರೋಗ್ಯವನ್ನು ಯಾವುದೇ ಖರ್ಚಿಲ್ಲದೆ ಕಾಪಾಡಿಕೊಳ್ಳಬಹುದು ಎನ್ನುವುದರ ದ್ಯೋತಕವಾಗಿ ನಮ್ಮ ಮುಂದೆ ನಿಂತಹ ಇಡೀ ವಿಶ್ವಕ್ಕೆ ಭಾರತ ಕೊಟ್ಟಂತಹ ಅದ್ಭುತ ಕೊಡುಗೆ ಅದು ಆಯುರ್ವೇದ. ಅದೇ ರೀತಿಯಲ್ಲಿ ಅಷ್ಟೇ ಅದ್ಭುತವಾದಂಥ ಇನ್ನೊಂದು ಕೊಡುಗೆ, ನೀವು ಯಾವ ಹಣನೂ ಖರ್ಚು ಮಾಡಬೇಡ್ರಪ್ಪ. ಆ ಎಕ್ವಿಪ್ಮೆಂಟು, ಈ ಡಂಬಲ್ಲು, ಅದ್ಯಾವುದೋ ಒಂದು ಬಾರು, ಈ ಬಾರು ಯಾವುದು ಖರ್ಚು ಮಾಡಬೇಡಿ. ಮನೆಯಲ್ಲಿಯೇ ಕುಳಿತು 1 ಗಂಟೆಗಳ ಕಾಲ ಬೇರೆ ಬೇರೆ ಆಸನ ಮಾಡಿಬಿಡಿ, ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಖರ್ಚಿಲ್ಲದೆ ನೋಡಿ. ಎರಡು ಎಷ್ಟು ಅದ್ಭುತ. ಎರಡರಲ್ಲಿಯೂ ಕೂಡ ಹಣದ ಲಾಲಸೆ ಇಲ್ಲ. ಆಯುರ್ವೇದದಲ್ಲಿಯೂ ಆ ಲಾಲಸೆ ಇಲ್ಲ, ಜೊತೆಗೆ ಯೋಗದಲ್ಲಿಯೂ ಆ ಲಾಲಸೆ ಇಲ್ಲ. ಅಂದರೆ ಪ್ರಪಂಚಕ್ಕೆ ನಮ್ಮ ಋಷಿ ಮುನಿಗಳು, ನಮ್ಮ ದೇಶದ ಸಂತರು ಅವತ್ತಿಗೆ ಲೋಕ ಕಲ್ಯಾಣಾರ್ಥವಾಗಿ ಅವರು ಬರೆದಿಟ್ಟಂತಹ ಗ್ರಂಥಗಳು, ತಾಳೆಗರಿಯ ಗ್ರಂಥಗಳು ಎಲ್ಲವೂ ಕೂಡ ಜನರೇಷನ್ ಟು ಜನರೇಷನ್ ಒಂದು ಸಮಾಜದ ಒಳಿತಿಗಾಗಿ, ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಕುಟುಂಬದ ರೀತಿಯಲ್ಲಿ ಅಂತ ಅವರು ಕರೆದು ಪ್ರತಿಯೊಂದನ್ನು ಕೂಡ ಫ್ರೀಯಾಗಿ ಆರೋಗ್ಯವಂತರಾಗಿ ಬದುಕಿ, ಇಂಥ ಕಾಯಿಲೆ ಬಂದರೆ ಇದು ಸೇವಿಸಿ, ಯೋಗ ಮಾಡಿ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳಿದ್ದನ್ನು ನಾವೇನು ಮಾಡ್ಕೊಳ್ತಾ ಇದ್ದೀವಿ ಹೇಳಿ, ಅದರ ಹೆಸರಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದೀವಿ. ಡೌಟ್ ಬರಲ್ವಾ? ಇದು ಒಂದು ಆಲೋಚನಾ ಕ್ರಮವನ್ನೇ ಹುಸಿಗೊಳಿಸುವ ಒಂದು ವಿಧಾನ ಅಂತ ಅನ್ಸಲ್ವ ನಮಗೆ? ಇದರ ಹೆಸರಲ್ಲಿ ನಾವು ಏನೇನು ಮೋಸ ಹೋಗ್ತಾ ಇದ್ದೀವಿ. ದೇಶ ಅಂದರೆ ಸಾಕು, ದೇಸಿ ಅಂದರೆ ಸಾಕು, ನಂಬಿಡ್ತೀವಿ, ಬೇಗ ನಂಬಿಡ್ಬಿಡ್ತೀವಿ. ಏನೇ ವಿಷಯ ಹೇಳಿಬಿಡ್ಲಿ ನಮ್ದು ಕಡ್ರಪ್ಪ, ಇದು ಓನ್ ಅಂತೆ, ಇದು ನಾಟಿ ಅಂತೆ, ನಾಟಿ ಅಂತ ಇನ್ನೊಂದು ಕಡೆ ನಾಟಿ, ಇದು ಫಾರಮ್ ಅಲ್ವಂತೆ, ನಾಟಿ ಎಂದು ಬಿಡ್ತಾರೆ. ಅಲ್ಲೇ ಮೋಸ ಆಗ್ಬಿಟ್ರೆ ಏನು ಮಾಡೋಣ? ಇಂಥ ಪ್ರಶ್ನೆ ಇದೆ ನಮ್ಮಲ್ಲಿ. ಇದೇ ರೀತಿ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ, ನೈತಿಕತೆ ಬಗ್ಗೆ, ಉತ್ತರದಾಯಿತ್ವಕ್ಕೆ ಸಂಬಂಧಪಟ್ಟಂತೆ, ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೇ ಏನು ಮಾತನಾಡಿದ್ರು ಕೇಳಿ. का प्रयोग करने से ही हमारा देश परम वैभवशाली बनेगा, आर्थिक स्वराज्य से देश में आएगा, भारत विश्व की आर्थिक महाशक्ति परम वैभवशाली बनेगा, आगे बढ़ेगा। तो भाई एक बार बात समझ में आ गई, हमें 20 साल पहले बात समझ में आई, तो उस दिन के बाद में एक भी विदेशी वस्तु का प्रयोग नहीं किया। इसको कहते हैं जो बात समझ में आ गई बस उस पर अडिग हो जाना। एक बात बताओ, 2 देश खेल रहे हो, स्विट्जरलैंड और इंडिया की टीम खेल रही हो, तो आप स्विट्जरलैंड को जीतता हुआ देखना चाहते हैं कि इंडिया को? और जो स्विट्जरलैंड को, मैंने कहा हम ऐसे ही अपने देश को जीतता हुआ देखना चाहते हैं हर जगह। जब खेल में भारत जीतता है तो तुम्हें खुशी होती है, जब युद्ध में भारत जीतता है तो तुम्हें खुशी होती है, जब अपने देश में अपने लोगों का राज होता है और हम विदेशी लोगों से स्वाधीनता पाते हैं तो हमें खुशी होती है। ऐसे ही विदेशी कंपनियों की विजय में नहीं, स्वदेशी की विजय में, पतंजलि की विजय में देश को गौरव होना चाहिए। पतंजलि एक है, उसमें स्वदेशी का विजय हो, स्वदेशी की विजय हो। ये देश में गौरव भरना है, पैट्रियोटिज्म का, प्राउड ऑफ इंडिया एंड पैट्रियोटिज्म, ये होना चाहिए। तो ये विचार इस देश में हमें भरना है। बात समझ में आ गई? बोले तो ये आ गई तो सबको समझा दो और पूरे देश को स्वदेशी के रास्ते पर ले आओ। ये देश 5 वर्षों में बदल जाएगा और पूरी दुनिया में सबसे आगे आ जाएगा। ये तो इस राष्ट्र की नियति है, इससे कोई रोक भी नहीं सकता इसको। बच्चे चॉकलेट खाते थे और चॉकलेट में हिंदुस्तानी कोई कंपनी नहीं थी, बीज की ही नहीं थी, तो किसकी खा रहे थे? कैडबेरी की। और वो हमारे अमिताभ बच्चन जी आकर के और बेचने लग जाते हैं, कभी तेल बेच देते हैं, कभी चॉकलेट बेच देते हैं। अब उनको तो पैसा मिल जाता है, देश गया बाढ़ में। वैसे देखो हमने उनको योग सिखाया है और वो इस बात के लिए कृतज्ञता भी रखते हैं। लेकिन भाई मैं तो कहता हूं जितने भी ये सुपरस्टार हैं इनको भी ये संकल्प लेना चाहिए कि विदेशी कंपनियों की ऐड नहीं करेंगे। अरे देश अपना है भाई, अरे तुम्हें 2-4 करोड़ मिल गए और देश की करोड़ों की दौलत तुमने विदेश में लुटा दी, धत तेरे की। मात्र ये मैं
एक सुपरस्टार के बारे में बात नहीं कर रहा हूं, ऐसे क्रिकेट में कितने लोग हैं। और भाई ये तो मुहिम चलाएंगे, ये तो दूसरी तरह की मुहिम है हमारी कि भाई चंद पैसे लेकर के देश का करोड़ों रुपए विदेश में जा रहा है। और आम आदमी से भी पूछो, छोटे बच्चे से भी पूछो, एक अनपढ़ आदमी से भी पूछो, हिंदू और मुसलमान सिख ईसाई किससे भी पूछो, भाई देश की दौलत देश में रहनी चाहिए कि विदेश में जानी चाहिए, तो सबके मुख से एक ही स्वर उठता है कि देश की दौलत देश में रहनी चाहिए। तो जब सबको ये बात समझ में आती है तो इन हीरो हीरोइंस को, एक्टर एक्ट्रेस को, क्रिकेटर्स को, ये तथाकथित सुपरस्टार्स को भी तो थोड़ा समझाने की जरूरत है कि भाई अब क्या करें, इनको दो धोले तो मिल जाती है। तो भाई ये सोशल मीडिया में भी उनको ठोको। ठोको मतलब, ठोकना मतलब जो बताया वो है। सोशल मीडिया में ठोको, चारों तरफ एक मुहिम चला दो कि जो विदेशी कंपनियों की ऐड कर रहे हैं वो चंद पैसों में अपनी नीलामी करके देश को गुलामी की ओर आगे बढ़ा रहे हैं। चंद पैसों में अपनी नीलामी कर देते हैं और देश को आर्थिक गुलामी की ओर धकेल देते हैं। चंद पैसों में अपनी नीलामी और देश में आर्थिक गुलामी लाने वाले हमारे आदर्श कैसे हो सकते हैं? हम उनको मान लेते हैं रोल मॉडल, उनको मान लेते हैं आदर्श आइकॉन, और फिर जब फंसते हैं तब कहते हैं हमारी कोई नैतिक जिम्मेदारी नहीं है। तुम्हारी नैतिक जिम्मेदारी नहीं है तो खाली पैसे लेने की जिम्मेदारी है तुम्हारी। कैडबेरी में जब कीड़े मिले तब सारे ब्रांड एम्बेसडर बोले हमने तो खाली पैसे लेके ऐड किया है, इस प्रोडक्ट में क्या इसकी कोई हमारी जिम्मेदारी नहीं। कोका कोला पेप्सी पी करके जब लोग बीमार हो रहे हैं, अब तो बहुत लोगों ने इनके ऊपर भी केस ठोकना शुरू कर दिया। बोले मैंने 10 सालों से 20 सालों से कोका कोला पेप्सी पिया और मेरा 50 किलो वजन बढ़ गया, इसके लिए पेप्सी और कोका कोला की जितने भी ब्रांड एम्बेसडर हैं इसके लिए मुझे मेरी क्षतिपूर्ति करें। मेरे को शुगर हो गई, हार्ट अटैक हो गया, मैं मोटा हो गया, ये सब प्रॉब्लम आ गई। कोई जितने भी ब्रांड एम्बेसडर हैं क्या कोई नैतिक जिम्मेदारी लेता है? और उससे कोई आपको नुकसान हो जाए तो कोई आर्थिक जिम्मेदारी लेता है कि भाई आपको ये बीमारी हो गई, अब मैं इसका इलाज करा दूंगा क्योंकि मैंने 10 करोड़ 20 करोड़ लिए थे इस कंपनी से? कोई जिम्मेदारी नहीं लेता। हम स्वदेशी की ब्रांड एम्बेसडर हैं और हम जिम्मेदारी लेते हैं कि आपकी सेहत के साथ कोई खिलवाड़ नहीं होने देंगे और देश के साथ कोई खिलवाड़ नहीं होने देंगे। ये जज्बा होना चाहिए। स्वदेशी का प्रयोग करने से ही हमारा देश परम वैभव। ದೇಶಕ್ಕೆ ಕಲಬೆರಕೆಯೂ ಆಗಬಾರದು, ನಿಮ್ಮ ಆರೋಗ್ಯ ಕೂಡ ಕಲಬೆರಕೆ ಆಗಬಾರದು, ಹದಗೆಡಬಾರದು, ಮೋಸ ಆಗಬಾರದು ನಿಮಗೆ, ಇದರ ಪರವಾಗಿ ನಾನು ನಿಂತ್ಕೊಳ್ತೀನಿ. ದೇಶದ ಹಣ ದೇಶದಲ್ಲೇ ಇರಬೇಕು, ವಿದೇಶಿ ಗುಲಾಮಿತನಕ್ಕೆ ನಮ್ಮ ದೇಶದ ಹಣ ಅಲ್ಲಿ ಹೋಗಿ ನಾವು ಒಳಪಡಬಾರದು. ಅದ್ಭುತ, ಎಷ್ಟು ಅದ್ಭುತ ಅಲ್ವಾ? ನಮ್ಮ ದೇಶ ಆರ್ಥಿಕ ಗುಲಾಮಿತನಕ್ಕೆ ಯಾವತ್ತೂ ಒಳಪಡಬಾರದು ಅಂತ ಹೇಳಿ. ಆದರೆ ಇದೇ ಹೆಸರಲ್ಲಿ ಏನು ಮಾಡ್ತಾ ಇದ್ದೀರಿ? ಇದು ನಮ್ಮ ಪ್ರಶ್ನೆ. ನೋಡಿ, ಇದಿಷ್ಟೇ ಅಲ್ಲ, ಬೇಕಾದಷ್ಟು ವಿಷಯಗಳಿದೆ ಇದರ ಹಿಂದೆ, ಎಲ್ಲವನ್ನೂ ಮಾತನಾಡ್ತೀವಿ ನಾವು. ಈಗಿನ ಸಮಯಾವಧಿಯಲ್ಲಿ ಇಷ್ಟು ಮಾತನಾಡಿದ್ದೀನಿ. ಈ ಸ್ವರಾಜ್ಯ, ಸ್ವದೇಶ, ನಮ್ಮ ಕಂಪನಿ, ನಮ್ಮ ಬ್ರ್ಯಾಂಡು, ನಮ್ಮ ಹಣ ಇಲ್ಲೇ ಇರಬೇಕು, ಬೇರೆ ಕಡೆ ಹರಿದು ಹೋಗಬಾರ್ದು, ನಮ್ಮ ಜನಕ್ಕೆ ಮೋಸ ಆಗಬಾರ್ದು, ನಮ್ಮತನ, ನಮ್ಮ ದೇಶ ಎಲ್ಲ ಹೇಳಿನೇ ಈ ರೀತಿ ನೀವೇ ಮೋಸ ಮಾಡುವ ಪ್ರಾಡಕ್ಟನ್ನು ಮೂಲಕವಾಗಿ ನಮಗೆ ಕೊಟ್ಬಿಟ್ರಲ್ಲ, ಏನು ಕರಿಬೇಕು, ಏನು ಕೇಳಬೇಕು? ಇದನ್ನು ಆಲ್ವೇಸ್ ಸ್ಟುಪಿಡ್. ಇಷ್ಟೇ ಅಲ್ಲ, ಬಹಳಷ್ಟು ಮಾತನಾಡೋದಿದೆ, ಮಾತನಾಡ್ತೀನಿ. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ ವಿಷಯ ಇರುತ್ತೆ. ನಮಸ್ಕಾರ.